ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ ನೋಡ್ರಿ, 369ನೇ ಪುಟದಲ್ಲಿ ಪಾಠ ಆಗಿರ್ತದೆ. 369ರಲ್ಲಿ ಏನ್ ಬಂದಿತ್ತು ಪಾಠ ಈಗ ಅಂತಂದ್ರೆ, ಅಥಃ ಏನಂ ಗಾರ್ಹಪತ್ಯೋ ಅನುಶಶಾಸ. 3 ಅಗ್ನಿಗಳು, ಅದರಲ್ಲಿ ಒಬ್ಬ ಅಗ್ನಿ ಬಂದು ಪಾಠವನ್ನ ಹೇಳಿದ ಅಂತ ನಿನ್ನೆ ದಿವಸ ಹೇಳಿದೆ. ಅಲ್ಲಿ ವಿಷಯ ಇಷ್ಟಿದೆ. 3 ಖಂಡಗಳಲ್ಲಿ 3 ಅಗ್ನಿಯ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಮೊದಲನೇ ಖಂಡದಲ್ಲಿ ಗಾರ್ಹಪತ್ಯ ಅಗ್ನಿ, ಪೃಥಿವಿ ಅಗ್ನಿ, ಅನ್ನ ಆದಿತ್ಯ ಅಂತನ್ನುವ ಭಗವಂತನನ್ನ ಪರಿಚಯ ಮಾಡಿಸ್ತಾರೆ. ಅನ್ವಾಹಾರ್ಯ ಪಚನ ಎನ್ನುವಂತಹ ಅಗ್ನಿ, ನೀರು, ದಿಕ್ಕು, ನಕ್ಷತ್ರ, ಚಂದ್ರ ಅನ್ನೋರನ್ನ ಪರಿಚಯ ಮಾಡಿಸ್ತಾರೆ. ಆಹವನೀಯ ಎನ್ನುವಂತಹ ಅಗ್ನಿ, ಪ್ರಾಣ, ಆಕಾಶ, ಸ್ವರ್ಗ ಮತ್ತು ಮಿಂಚುಗಳಲ್ಲಿರುವ ಪರಮಾತ್ಮನ ಪರಿಚಯ ಮಾಡಿಸ್ತಾರೆ. ಇಷ್ಟು ವಿಷಯದ ಈಗ 1ನೇ ಭಾಗ ಓದಿದ್ವಿ. ಆದ್ದರಿಂದ ಆ 1ನೇ ಭಾಗದಲ್ಲಿ ಇರುವ ಒಂದಂಶ ಅದು ಯಾವುದು ಅಂತ ನೋಡ್ರಿ. ಮಂತ್ರವನ್ನ ಮತ್ತೊಂದು ಸರ್ತಿ ಓದ್ತಾ ಇದ್ದೀನಿ. ಮಂತ್ರ ಏನು ಓದಿಗತ್ತೀನಿ? ಅಥಃ ಏನಂ ಗಾರ್ಹಪತ್ಯ ಅನುಶಶಾಸ. ಗಾರ್ಹಪತ್ಯ ಅಗ್ನಿಯು ಇವನಿಗೆ ಉಪದೇಶಿಸಿದನು. ಏನಂತ? ಪೃಥಿವಿ ಅಗ್ನಿ ಅನ್ನಂ ಆದಿತ್ಯ ಇತಿ. ಪೃಥಿವಿ ಅಗ್ನಿ ಅನ್ನ ಆದಿತ್ಯ ಎಂಬುದಾಗಿ. ಯಯೇಷ ಆದಿತ್ಯೇ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸ ಏವಾಹಮಸ್ಮಿ. ಇಷ್ಟು ವಾಕ್ಯಕ್ಕೂ ಅರ್ಥ ಹೇಳಿ ಮುಗಿಸಿದ್ದೆ ನಾನು. ನಿನ್ನೆ ದಿವಸ ಹೇಳುವಾಗ ಇಷ್ಟು ವಾಕ್ಯಕ್ಕೂ ಅರ್ಥ ಹೇಳಿ ಮುಗಿಸಿದ್ದೆ. ಮತ್ತೆ ನೆನಪು ಮಾಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಏನ್ ಅರ್ಥ ಹೇಳಿ ಮುಗಿಸಿದ್ದೆ ಅಂದ್ರೆ, ಆದಿತ್ಯನಲ್ಲಿ ಕಾಣಿಸುವಂತಹ ಪುರುಷನೇನಿದ್ದಾನೋ ಅವನು ನಾನಾಗಿದ್ದೇನೆ, ನಾನೇ ಅವನಾಗಿದ್ದೇನೆ ಅಂತನ್ನುವ ಮಾತನ್ನ ಅಗ್ನಿ ತಿಳಿಸಿದ ಅಂತ ಹೇಳಿದೆ. ಇಲ್ಲಿ ಮೊದಲನೇದಾಗಿ ನಮ್ಮ ಪ್ರಕಾರ ಅಂದ್ರೆ ಆಚಾರ್ಯರ ವ್ಯಾಖ್ಯಾನದ ಪ್ರಕಾರ ಏನು ಎಂಬುದನ್ನು ಹೇಳಿ ಮುಂದಿನ ವಿವರಣೆಗಳನ್ನು ನೋಡೋಣವಂತೆ. ಏನಂತಾರ? ಪುರುಷಃ ಅಂತ ಶಬ್ದ ಇದೆ. ಈ ಪುರುಷ ಶಬ್ದವನ್ನ ಹೀಗೆ ಬರೆದುಕೊಳ್ಳ್ರಿ. ಏನ್ ಬರ್ಕೊಳ್ಬೇಕು ಪುರುಷ ಶಬ್ದವನ್ನಂದ್ರೆ, ಪೂರ್ಣವಾದ, ಪುರು ಈಸ್ ಈಕ್ವಲ್ ಟು ಪೂರ್ಣ, ಪೂರ ಅಂತೀವಲ್ಲ ಹಿಂದಿ ಒಳಗ. ಪೂರ ಅನ್ನೋದು ಸಂಸ್ಕೃತದ ಪೂರ ಅನ್ನೋ ಶಬ್ದದಿಂದ ಬಂದದ. ಪೂರ ಅಂದ್ರೆ ಪೂರ್ಣವಾಯಿತು. ಅಬ್ ಪೂರ ಹೋಗಯ ಅಂತಂತಾರ. ಅಬ್ ಪೂರ ಹೋಗಯ ಅಂತಾರಲ್ಲೋ, ಹಂಗ ಪೂರ ಅಂದ್ರೆ ಪೂರ್ಣ ಅಂತ ಅರ್ಥ. ಶ ಅಂತನ್ನೋದು ಅದು ಷಟ್ ಅನ್ನುವುದರ ಸಂಕ್ಷಿಪ್ತ ರೂಪ. ಷಟ್ ಅನ್ನುವುದರಲ್ಲಿನ ಏಕಾಕ್ಷರವನ್ನ ತೆಗೆದುಕೊಂಡು ಶ ಅಂತ ಮಾಡಿದ್ದೇವೆ. ಗೊತ್ತಾಯ್ತಾ? 6 ಅನ್ನೋದನ್ನ ಸಂಕ್ಷೇಪದಲ್ಲಿ ಏನ್ ಮಾಡಿದ್ವಿ? ಶ ಅಂತ ಮಾಡಿದ್ವಿ. ಇದು ಸಂಸ್ಕೃತ ಭಾಷೆಯಲ್ಲಿ ಒಂದು ಅವಕಾಶ ಉಂಟು ಹಿಂಗ್ ಮಾಡ್ಲಿಕ್ಕೆ. ಬೇರೆ ಭಾಷೆಯಿಂದ ನಂಗೆ ಪರಿಚಯ ಇಲ್ಲ, ಅದರಿಂದ ಹೇಳಲಿಕ್ಕೆ ಹೋಗೋದಿಲ್ಲ. ಸರಿ ಆಯ್ತಾ? ಕಲ್ಪನಾ ಬಂತ? ನೋಡ್ರಿ, ಭೀಮಸೇನ ಅಂತನ್ನುವಲ್ಲಿ ಭೀಮ ಅಂತ ಕರೆದು ಸೇನ ಅಂತ ಬಿಟ್ರು ಆ ವ್ಯಕ್ತಿ ಹೆಸರನ್ನು ಕರೆದಂತೆ. ಹೌದೋ ಅಲ್ಲೋ? ಮಧುಸೂದನ ಅಂತ 5 ಅಕ್ಷರದ ಹೆಸರನ್ನು ಇಟ್ಕೊಂಡಿದ್ರು. ಮಧು ಅಂತ ಕರೆದು ಮುಂದಿನ 3 ಅಕ್ಷರಗಳನ್ನು ಬಿಟ್ಟರು ಅವನನ್ನ ಕರೆದಂತೆ. ಹಾಗಾದರೆ ಷಟ್ ಅನ್ನುವಲ್ಲಿ ಟಕಾರವನ್ನ ತ್ಯಾಗ ಮಾಡಿ ಶ ಹೇಳಿದ್ರು ಕೂಡ ಷಟ್ ಅಂತ ಹೇಳಿದಂತೆ. ಕಲ್ಪನಾ ಬಂತ? ಅದನ್ನ ಉದಾಹರಣತ್ವೇನ ತಗೊಂಡಿರ್ಬೇಕು. ಏನ್ ತಗೊಂಡಿರ್ಬೇಕು? ಭೀಮಸೇನ ಎನ್ನುವುದನ್ನ ಈಸ್ ಈಕ್ವಲ್ ಟು ಭೀಮ ಅಂತ ಕರೆದಂತೆ ಅಂತ ಇಟ್ಕೋಬೇಕು. ಯಾಕೆ ಇದನ್ನ ಹೇಳಿದೆ ಅಂದ್ರ, ಷಟ್ಟಲ್ಲಿನ ಟಕಾರವನ್ನ ಲೋಪ ಮಾಡಿ ಶಕಾರದಿಂದ ಷಟ್ ಅನ್ನುವ ಅರ್ಥ ಹೆಂಗ್ ಬರಬೇಕು ಅಂತ ಕೇಳಿದ್ರೆ, ಮಧುಸೂದನ ಅಂತನ್ನುವಲ್ಲಿನ ಮಧು ಅನ್ನುವುದನ್ನು ಹೇಳಿದ ಮಾತ್ರಕ್ಕೆ ಸೂದನ ಅಂತನ್ನುವುದು ಹೆಂಗ್ ಬಂತೋ, ಭೀಮಸೇನ ಅಂತನ್ನುವಲ್ಲಿನ ಸೇನ ಶಬ್ದವನ್ನು ಹೇಳದೇ ಇದ್ರು ಏಕಗ್ರಹಣ ಮಾಡಿದಾಗ ಗ್ರಹಣ ಮಾಡಿದಂತಾಯ್ತೋ. ಇದಕ್ಕೇನ್ ಕರೀತಾರೆ? ನಾಮೈಕ ದೇಶ ಗ್ರಹಣೆ ನಾಮಗ್ರಹಣ ನ್ಯಾಯ ಅಂತ ಕರೀತಾರೆ ಇದಕ್ಕೆ ಸಂಸ್ಕೃತದಲ್ಲಿ. ಅಂದ್ರ
ನಾಮ ಏಕದೇಶ ಗ್ರಹಣ ಮಾಡಿದಾಗಲೂ ನಾಮಗ್ರಹಣ ಮಾಡಿದಂತೇನೆ. ಹೆಸರಿನ ಒಂದು ಅಂಶ ಒಂದು ಭಾಗವನ್ನ ಹೇಳಿದರೂ ಕೂಡ ಪೂರ್ಣವಾದ ಹೆಸರನ್ನ ಹೇಳಿದಂತೆ. ಸರಿನಾ? ಇವಾಗ ಪುರು ಅಂದ್ರೆ ಪೂರ್ಣ, ಶ ಅಂದ್ರೆ ಷಟ್ ಅಂತ ಅರ್ಥ. ಷಟ್ ಅಂದ್ರೆ ಏನು ಅಂದ್ರೆ ಆರು. ಆರು ಅಂದ್ರೆ ಯಾವುದು ಅಂತ ಪ್ರಶ್ನೆ ಬಂತೀಗ. ಅದಕ್ಕೆ ಸ್ವಲ್ಪ ಒಂದು ಪ್ರಮಾಣ ಶ್ಲೋಕವನ್ನು ಉದಾಹರಿಸ್ತೇನೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಈ ಆರು ಗುಣಗಳಿಗೆ ಷಟ್ ಅಂತ ಹೆಸರು. ಆರು ಗುಣಗಳು ಯಾವುದದು? ಸಮಗ್ರವಾದ ಐಶ್ವರ್ಯ, ಎಲ್ಲ ಸಮಗ್ರ 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 ಇರ್ಲಿ. ಅದಕ್ಕೆ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವೈರಾಗ್ಯ, ಇವು ಆರು ಬಂದಿರ್ತಾವೆ. ಬೇರೆ ಕಡೆಗೆ ಸಾಕಷ್ಟು ಸಲ ಕೇಳಿರ್ತೀರಿ, ಆದ್ರೆ ಇರ್ಲಿ. ಇವೇನು ಆರು ಗುಣಗಳಿವೆ, ಈ ಆರೂ ಗುಣಗಳು ಪೂರ್ಣವಾಗಿ ಯಾರಲ್ಲಿ ಇವೆಯೋ ಅವನನ್ನ ಪುರುಷ ಎಂದು ಕರೆಯಬೇಕು. ಈ ಆರು ಗುಣಗಳು ಯಾರಲ್ಲಿ ಪೂರ್ಣವಾಗಿ ಇವೆಯೋ, ಪರಿಪೂರ್ಣವಾಗಿ ಇವೆಯೋ ಅವನನ್ನೇನ್ ಕರಿಬೇಕು? ಪುರುಷ ಅಂತ ಕರಿಬೇಕು. ನೋಡ್ರಿ, ಹೊಸ ತರಹದ ನಿರ್ವಚನ ಬಂತು ನಮಗೀಗ. ಇಷ್ಟು ದಿವಸ ಪುರುಷ ಅನ್ನೋ ಶಬ್ದಕ್ಕ ಪುರ ಅಂದ್ರ ನಗರದಲ್ಲಿ, ಊರಿನಲ್ಲಿ ವಾಸ ಮಾಡುವನು ಯಾರೋ ಅವನು ಪುರುಷ ಅಂತ ಅರ್ಥ ಮಾಡಿದ್ವಿ ನಾವು ಇಷ್ಟು ದಿವಸ. ದೇಹವೆಂಬುದನ್ನ ಒಂದು ಊರು ಮಾಡಿ ಈ ದೇಹವೆಂಬ ಊರಿನಲ್ಲಿ ಇದ್ದವನನ್ನ ಪುರುಷ ಅಂತ ಕರಿಬೇಕು ಅಂತ ಅರ್ಥ ಹೇಳಿದ್ವಿ. ಈಗ ಪುರುಷ ಅಂತನೋ ಶಬ್ದಕ್ಕ ಪುರ ಪೂರ್ಣವಾದ, ಷಟ್ ಅಂದ್ರ ಆರು ಗುಣಗಳು ಉಳ್ಳವನಾದ್ದರಿಂದ ಪುರುಷ ಅಂತ ಮತ್ತೊಂದು ಅರ್ಥವನ್ನು ಹೇಳ್ತೀವಿ. ಹೀಗೆ ಸಂಸ್ಕೃತ ಭಾಷೆಯಲ್ಲಿ ನಿರ್ವಚನ ಮಾಡ್ಲಿಕ್ಕೆ ಅವಕಾಶ ಉಂಟು. ಅಗ್ನಿ ಏನ್ ಪರಿಚಯ ಮಾಡಿಸಿರ? ಹಾಗಾದ್ರೆ ಆದಿತ್ಯನಲ್ಲಿರುವಂತಹ ಪೂರ್ಣ ಷಡ್ಗುಣ ಉಳ್ಳ ಪರಮಾತ್ಮನೇನಿದ್ದಾನೋ ಅವನೇ ನನ್ನಲ್ಲಿ ಪೂರ್ಣ ಷಡ್ಗುಣನಾದ ಪರಮಾತ್ಮನಿದ್ದಾನೆ. ನನ್ನಲ್ಲಿ ಯಾವ ಪರಮಾತ್ಮನಿದ್ದಾನೋ ಅವನೇ ಆದಿತ್ಯನಲ್ಲಿ ಇದ್ದಾನೆ ಅಂತ ಪರಿಚಯ ಮಾಡಿಸಿದ. ಸರಿ ಆಯ್ತಾ? ವಿಷಯ ತಿಳಿತಾ? ಓಕೆ. ಇನ್ನು ಮುಂದಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಮುಂದಿನವರು ಹಿಂಗೆ ಪರಿಚಯ ಮಾಡಿಸ್ಯಾರ. ಮುಂದಿನವರು ವ್ಯಕ್ತಿಗಳ ಭೇದ ಮಾಡಿದ್ದಾರೆ, ವಿಷಯ ಸೇಮದ, ವಿಷಯ ಸಮಾನ, ವ್ಯಕ್ತಿ ಭೇದ. ಆಯ್ತಾ? ಈಗ ಇಲ್ಲೊಂದು ಸಣ್ಣ ಚರ್ಚೆ ಮಾಡೋಣಂತ. ಅಂದ್ರೆ ಶ್ರೀಮದಾಚಾರ್ಯರ ವ್ಯಾಖ್ಯಾನ ಶೈಲಿ ಹೇಗಿದೆ ಅಂತ ಅರ್ಥೈಸಿಕೊಳ್ಳಿಕ್ಕೆ ಹೊರಟಿದ್ದೇವೆ. ಪುಟ್ಟಪೂರ ವೇದೇಶ ತೀರ್ಥರ ಟಿಪ್ಪಣಿಯನ್ನ ಕನ್ನಡ ಭಾಷೆಯಲ್ಲಿ ಹೇಳಿಕ್ಕೆ ಹೊರಟಿದ್ದೇನೆ. ಇದನ್ನ ಮೊದಲು ಪ್ರತಿಜ್ಞಾ, ನಮ್ದಲ್ಲ. ಅಂದ್ರೆ ವೇದೇಶ ತೀರ್ಥರು ಏನ್ ಯಾರಂಬುದು ಗೊತ್ತಿರ್ಬೇಕು ಅಂತ ಹೇಳಿಕತ್ತೀನಿ. ವೇದೇಶ ತೀರ್ಥ ಶ್ರೀಪಾದರ ವ್ಯಾಖ್ಯಾನ ಏನಿದೆ ಅಂತ ಪ್ರಶ್ನೆ. ಬೇರೆ ವ್ಯಾಖ್ಯಾನಕಾರರು ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ, ಅಗ್ನಿಯು ಏನು ಈ 4 ರೂಪಗಳನ್ನ ಪರಿಚಯ ಮಾಡಿಸ್ತಾ ಇದೆ. ನಿನ್ನೆ ನಮ್ ವ್ಯಾಖ್ಯಾನ ಹೇಳಿದ್ದೀನಿ, ಅರ್ಥ ಹೇಳಿದ್ದೀನಿ. ಇವತ್ತು ಅದರ ವಿವರಣೆಯನ್ನು ಕೊಡ್ಲಿಕ್ಕೆ ಹೊರಟಿದ್ದೇನೆ. ಏನು ಅಂತಂದ್ರೆ, ಪೃಥಿವಿ ಅನ್ನಂ ಅಗ್ನಿ, ಪೃಥಿವಿ ಅಗ್ನಂ ಅನ್ನಂ ಆದಿತ್ಯ. ಲಕ್ಷ್ಯ ಇಟ್ಕೊಳ್ರೆ, ಸ್ವಲ್ಪ ಗಂಭೀರದ ವಿಷಯ ಒಳಗೆ ಹೋಗ್ತಿದ್ದೇನೆ. ಈ ದೇವತೆ, ಯಾರ ದೇವತೆಯವರು? ಗಾರ್ಹಪತ್ಯ ಅಗ್ನಿ ಎಂಬುವ ವ್ಯಕ್ತಿ ದೇವತೆ ಏನಿದ್ದಾರೆ ಅವರು ಏನ್ ಪರಿಚಯ ಮಾಡಿಸ್ಲಿಕ್ಕತ್ತಾರ? ಪೃಥಿವಿ ಅಗ್ನಿ ಅನ್ನಮಾದಿತ್ಯ ಅಂತದ. ಇಲ್ಲಿ ನೀವು ಗಮನಿಸಬೇಕು, ಇಬ್ಬರು ವ್ಯಾಖ್ಯಾನಕಾರರಲ್ಲಿ ಏನು ಟಕ್ಕಫಾರ್ ಆಗ್ತದೆ, ವಿರೋಧ ಬರ್ತದ ಎಂಬುದನ್ನು ಗಮನಿಸಬೇಕು. ಈ ಪೃಥಿವಿ ಯಾರು ವೇದ ಹೇಳಲಿಲ್ಲ. ಪೃಥಿವಿ ಯಾರು ಅಂತ ವೇದ ಹೇಳಲಿಲ್ಲ. ಅಗ್ನಿ ಯಾರು ಅಂತ ಹೇಳಲಿಲ್ಲ. ಆದಿತ್ಯ ಅನ್ನ ಯಾರು ಅಂತ ಹೇಳಲಿಲ್ಲ. ಹೌದಾ? ಅಂದ್ರೆ ಪೃಥ್ವಿ ಯಾಕೆ ಬಂತು? ಪೃಥ್ವಿ ಶಬ್ದ ಗೊತ್ತಿಲ್ಲ ನಮಗೆ. ಅನ್ನ ಶಬ್ದ ಯಾಕೆ ಬಂತು ಗೊತ್ತಿಲ್ಲ. ಆದಿತ್ಯ ಶಬ್ದ ಯಾಕೆ ಬಂತು ಗೊತ್ತಿಲ್ಲ. ಜೊತೆಗೆ ಏನ್ ಮಾಡ್ತಿದ್ದಾರ ಅಗ್ನಿ ಅಂದ್ರೆ, ಆದಿತ್ಯನಲ್ಲಿದ್ದವನೇ ನಾನಿದ್ದೀನಿ ಅಂತ ಹೇಳ್ತಿದ್ದಾನೆ. ಹೀಗಿರುವಾಗ ಬೇರೆ ವ್ಯಾಖ್ಯಾನಕಾರರು ಏನ್ ಮಾಡಿದ್ದಾರೆ ಅಂದ್ರೆ, ಇವೆಲ್ಲವೂ ನನ್ನ ಶರೀರ ಅಂತ ಒಂದು ವ್ಯಾಖ್ಯಾನವನ್ನ ಮಾಡ್ತಾರೆ. ಏನ್ ಮಾಡ್ಲಿಕತ್ತಾರ ಅವರು? ನೋಡ್ರಿ, ಇಷ್ಟನ್ನ ನೀವು ನೋಟ್ಸ್ ತಗೊಳ್ರಿ. ಮಮ ಏತಾಹ ಚತಸ್ರಹ ತನವಃ, ಇವು 4 ನನ್ನ ಶರೀರಗಳು. ಇಷ್ಟೇ ಬರ್ಕೊಂಡಿರ್ರಿ, ಇವು 4 ನನ್ನ ಶರೀರಗಳು. ಯಾಕಂದ್ರೆ ಮೇಲೆ ಅಂತ ಗೊತ್ತಾಗಿರ್ತದೆ ನಿಮಗದು. ಇವು 4 ನನ್ನ ಶರೀರಗಳು. ಅದರ ಮುಂದೆ ಪೃಥಿವಿ ಅಗ್ನಿ ಅನ್ನ ಆದಿತ್ಯ ಅಂತ ಬರ್ಕೊಳ್ರಿ. ಈಗ ನೋಡ್ರಿ, ಬರ್ಕೊಂಡಾಯ್ತು ಇಲ್ಲೋ? ಮುಂದೆ ನೋಡ್ರಿ, ಇವು 4 ನನ್ನ ಶರೀರಗಳು ಅಂತ ಹೇಳಿ ಪೃಥ್ವಿ ಅಗ್ನಿ ಅನ್ನ ಆದಿತ್ಯ, ಇವು 4 ನನ್ನ ಶರೀರಗಳು. ಇವ್ರದೊಬ್ಬರದೇ ಅಲ್ಲ, ಮುಂದಿನ ಇಬ್ಬರ ಅಗ್ನಿಗಳು 4 ರೂಪಗಳನ್ನೇನು ಪರಿಚಯ ಮಾಡಿಸ್ಲಿಕ್ಕತ್ತಾರ ಅವರು ಇದೇ ರೀತಿ ಅರ್ಥ ಮಾಡ್ಲಿಕ್ಕತ್ತಾರ. ಇವು 4 ನನ್ನ ಶರೀರ, ಇವು 4 ನನ್ನ ಶರೀರ ಅಂತ ಹೇಳಿದ್ರು. ಅದಾದ ಮೇಲೆ ಸೂರ್ಯನಲ್ಲಿ ಇದ್ದವನು ನಾನು,
ನಾನೇ ಸೂರ್ಯನಲ್ಲಿ ಇದ್ದೇನೆ ಅಂತ ಸೂರ್ಯನಲ್ಲಿರುವ ತನಗೂ ಹಾಗೂ ತನ್ನಲ್ಲಿರುವ ತನ್ನನ್ನು ಸೂರ್ಯನಲ್ಲಿದ್ದವನು ತನ್ನನ್ನು ಅಭಿನ್ನವನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಸರಿ ಆಯ್ತಾ? ಈಗ ವಿಷಯ ತಿಳಿತಾ? ಯಹ ಏಷ ಆದಿತ್ಯೇ ಪುರುಷ, ಈ ಆದಿತ್ಯನಲ್ಲಿ ಯಾವ ಪುರುಷನಿದ್ದಾನೋ ಅವೇನಾಗಿದ್ದಾನ? ಆದಿತ್ಯೇ ಪುರುಷ ದೃಶ್ಯತೆ ಸೋಹಮಸ್ಮಿ, ಅವ ನಾನು. ಮತ್ತೆ ಸ ಏವಾಹಮಸ್ಮಿ, ಅವನೇ ನಾನಾಗಿದ್ದೇನೆ, ನಾನು ಅವನಾಗಿದ್ದೇನೆ, ಅವನು ನಾನಾಗಿದ್ದೇನೆ ಅಂತ. ಇಷ್ಟು ವಿಷಯ. ಇಲ್ಲಿ ಬರುವ ಪ್ರಶ್ನೆ ಏನು ಅಂದ್ರೆ, ಶ್ರೀಮದಾಚಾರ್ಯರು ಮಾಡುವಂತಹ ಒಂದು ಪ್ರಶ್ನೆ ಅಂದ್ರೆ, ವೇದೇಶ ತೀರ್ಥರು ವ್ಯಾಖ್ಯಾನ ಮಾಡಲಿದ್ದಾರೆ, ಇವು ನಾಲ್ಕು ನನ್ನ ದೇಹಗಳು ಅಂತ ಎಲ್ಲಿಂದ ತಂದ್ರಿ ಶಬ್ದವನ್ನ? ನೀವು ಎಲ್ಲಿಂದ ತಂದ್ರಿ? ಯಾಕೆ ಅಂದ್ರೆ ಇದು ಅಶ್ರುತ ಕಲ್ಪನಾ ಎಂಬ ದೋಷದಿಂದ ಗ್ರಸ್ತವಾಗ್ತದ. ಬರ್ದಿಟ್ಕೊಳ್ರಿ, ಅಶ್ರುತ ಕಲ್ಪನಾ ಎಂಬ ದೋಷ. ಅಶ್ರುತ ಕಲ್ಪನಾ ಅಂದ್ರೆ ಏನು? ಸನಿಹದಲ್ಲಿ ಯಾವ ವಾಕ್ಯದಲ್ಲೂ ಕೂಡ ಕೇಳಿ ಬರದೇ ಇರುವ ಶಬ್ದವನ್ನ ತೆಗೆದುಕೊಂಡು ಬಂದರೆ ಅದನ್ನ ಅಶ್ರುತ ಕಲ್ಪನಾ ಅಂತ ಕರೀತಾರೆ. ಅಶ್ರುತ ಕಲ್ಪನಾ ಅಂತ ಬರ್ಕೊಂಡ್ಮೇಲೆ ಹತ್ತಿರದಲ್ಲಿ ಕೇಳಿಸದೇ ಇರುವ ಶಬ್ದ ಅಂತ ಇಟ್ಟು ಬರ್ಕೊಳ್ರಿ. ಹತ್ತಿರದಲ್ಲಿ ಕೇಳಿಸದೇ ಇರುವ ಶಬ್ದದ ಉಚ್ಚಾರಣೆ ಅಥವಾ ಶಬ್ದದನ್ನ ತರೋದನ್ನ ಅಶ್ರುತ ಕಲ್ಪನಾ ಅಂತ ಕರೀತಾರೆ. ಆದ್ದರಿಂದ ನೀವು ಅಶ್ರುತ ಕಲ್ಪನಾ ಎಂಬ ದೋಷಗ್ರಸ್ತರಾಗ್ತೀರಿ ಅಂತ ಆಚಾರ್ಯರ ವ್ಯಾಖ್ಯಾನ. ಸರಿ, ಅವ್ರು ಕೇಳ್ತಾರೆ, ಹಂಗಾರೆ ಇವು ನಾಲ್ಕು ಅಗ್ನಿಯ ಶರೀರ ಅಲ್ಲ, ಅಗ್ನಿಯ ಮೂರ್ತಿಗಳಲ್ಲ ಅನ್ನೋದಾದ್ರೆ ನೀವೇನ್ ವ್ಯಾಖ್ಯಾನ ಮಾಡ್ತೀರಿ? ಪೃಥಿವಿ ಬ್ರಹ್ಮ, ಅಗ್ನಿ ಬ್ರಹ್ಮ, ಅನ್ನಂ ಬ್ರಹ್ಮ, ಆದಿತ್ಯ ಬ್ರಹ್ಮ ಅಂತ ನಾವಂತೀವಿ. ಅರೇ ಸ್ವಾಮಿ, ಮತ್ತೆ ನಿಮಗೂ ಅದೇ ದೋಷ ಕೊಡ್ತೀವಿ. ವಾಕ್ಯದಲ್ಲಿ ಎಲ್ಲದ ಬ್ರಹ್ಮ ಅಂತಿಲ್ಲ, ಇಲ್ಲ ವಾಕ್ಯದಲ್ಲೂ ಕೂಡ ಇದು ಅಶ್ರುತ ಕಲ್ಪನಾ ಅಂತ ನಾವು ದೋಷವನ್ನ ಹೇಳ್ತೇವೆ. ಸರಿ ಆಯ್ತಾ? ನಾವೇನವರಿಗೆ ದೋಷ ಕೊಟ್ಟಿದ್ವಿ, ಈ ವಾಕ್ಯದಲ್ಲಿ ಮುಂದಿನ ಹಿಂದಿನ ವಾಕ್ಯದಲ್ಲಿ ಎಲ್ಲೂ ಕೂಡ ಮಮ ಏತಾ ಸ್ತನವಃ ಚತಸ್ರಃ, ಇವು ನನ್ನ ಶರೀರ ಅಂತ ವಾಕ್ಯ ಕೇಳಿಸಿಲ್ಲ. ಅಂದ್ಮೇಲೆ ನೀವ್ ಹೆಂಗ್ ಹೇಳಿದ್ರಿ ಅಂತ ನಾವು ಕೇಳಿದ್ರೆ ಅವರಂತಾರೆ, ನೀವಾದ್ರೂ ಹೇಗ್ ಹೇಳಿದ್ರಿ ಈ ವಾಕ್ಯದಲ್ಲಿ ಎಲ್ಲದ ಬ್ರಹ್ಮ ಅಂತ ತಿಳ್ಕೊಂಡು ಅಂತ ಮುಂದೆ ಓದ್ತಾ ಹೋಗ್ಬಿಟ್ಟವ. ಅದಕ್ಕ ಶ್ರೀಮದಾಚಾರ್ಯ ಅಂತಾರ, ಅರ್ಥಾತ್ ವೇದೇಶ ತೀರ್ಥರು ಹೇಳ್ತಾರ, ಮುಂದೆ ಹೋಗೋಕ್ಕಿಂತ ಮೊದಲು ಹಿಂದಿನ ವಾಕ್ಯ ಒಂದ್ಸರ್ತಿ ನೋಡು. ಹಿಂದಿನ ವಾಕ್ಯದಲ್ಲಿ ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ಬ್ರಹ್ಮ ಶಬ್ದ ಅದ. ಅಂದ್ರೆ ನಮ್ದು ಅಶ್ರುತ ಕಲ್ಪನಾ ದೋಷ ಅಲ್ಲ, ಶ್ರುತವಾದ ಶಬ್ದ. ಶ್ರುತವಾದ ಶಬ್ದವನ್ನ ಅನುವೃತ್ತಿ ಮಾತ್ರ ಮಾಡಿಕೊಳ್ಳುತ್ತಿದ್ದೇವೆ. ಅಂದ್ರೆ ನಾವು ಹೊರಗಿನಿಂದ ಸಾಲ ತರ್ತಿಲ್ಲ, ಮೇಲಿನ ವಾಕ್ಯದಲ್ಲಿ ಇದ್ದದ್ದನ್ನ ಕೆಳಗಿನ ವಾಕ್ಯಕ್ಕೆ ಇಳಿಸ್ಕೊಳ್ಳಿಕತ್ತೀವಿ ಅಷ್ಟ ನಾವು. ನಮಗೆ ನಿಮ್ಮ ದೋಷ ಇಲ್ಲ. ಬಹಳ ಮಹತ್ವದ್ದು. ನೀವ್ ಹೇಳಿದ್ರೆ ಏನಾಗ್ತದ, ನಾವ್ ಹೇಳಿದ್ರೆ ಏನಾಗ್ತದ ಅಂತ ಒಂದು ವಿಚಾರ ಮಾಡ್ರಿ. ಅಲ್ರಿ ಸರ ಅವೇನಂತಾನ, ನೀವು ಹೆಂಗೂ ಮ್ಯಾಲಿಂದು ಒಂದು ತಂದ್ ತೆಳಗ್ ಇಟ್ಕೊಂಡ್ರಿ, ನಾ ಹೊರಗಿಂದ ಒಂದು ತಂದು ಇಟ್ಕೊಂಡೆ. ನಂದು ಅಶ್ರುತ ಕಲ್ಪನಾ ದೋಷದ ಅನ್ರಿ, ಅದನ್ನ ಹೆಂಗೋ ಪರಿಹಾರ ಮಾಡ್ಕೋತೀವಿ ಅಂತ ಇಟ್ಕೊಳ್ರಿ. ಈಗ ನಿಮ್ಮ ಅರ್ಥಕ್ಕೂ ನಮ್ಮ ಅರ್ಥಕ್ಕೂ ಏನ್ ವ್ಯತ್ಯಾಸ ಬಂತು? ಹೆಂಗೂ ನೀವು ಒಂದ್ ಅರ್ಥ ಹೇಳ್ಬೇಕು, ನಾವು ಒಂದ್ ಅರ್ಥ ಹೇಳ್ಬೇಕಲ್ಲ. ಅದಕ್ಕ ವೇದೇಶ ತೀರ್ಥರಂತಾರ, ಶ್ರೀಮದಾಚಾರ್ಯ ಭಾವವನ್ನು ಅಭಿವ್ಯಕ್ತ ಮಾಡ್ತಾರ, ಅಲ್ಲೋ ಮಹಾರಾಯ, ಉಪನಿಷತ್ತುಗಳಿಗೆ ಬ್ರಹ್ಮವಿದ್ಯಾ ಅಂತ ಹೆಸರಿದೆ. ಶ್ರೀನಿವಾಸ್ ಗಮನಿಸ್ಬೇಕು, ಅಂದ್ರೆ ಎಷ್ಟು ಆಳಕ್ಕೆ ಹೋಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು. ಉಪನಿಷತ್ತುಗಳಿಗೆ ಏನ್ ಹೆಸರದ? ಮಹೇಶಾಚಾರ್ಯ, ಉಪನಿಷತ್ತುಗಳಿಗೆ ಏನ್ ಹೆಸರದ? ಬ್ರಹ್ಮವಿದ್ಯಾ ಅಂತ ಹೆಸರದ. ಈಗ ಪರಭಾಷ್ಯಕಾರರು ವ್ಯಾಖ್ಯಾನ ಮಾಡಿದಂತೆ ಮಾಡಿದರೆ ಅಗ್ನಿಯು ತನ್ನನ್ನ ಉಪಕೋಸಲನಿಗೆ ಪರಿಚಯ ಮಾಡಿಸಿದ ಅಂದ್ರೆ ಇದು ಅಗ್ನಿವಿದ್ಯಾ ಅಂತ ಆದೀತೆ ಹೊರತಾಗಿ ಬ್ರಹ್ಮವಿದ್ಯಾ ಅಂತ ಆಗುವುದಿಲ್ಲ. ಆದರೆ ಆದಿತ್ಯೋ ಬ್ರಹ್ಮ, ಅನ್ನಂ ಬ್ರಹ್ಮ ಅಂತಂದ್ರೆ ಉಪನಿಷತ್ತು ಯಾವುದನ್ನು ಹೇಳಿದಂಗ ಆಗ್ತದ? ಬ್ರಹ್ಮನನ್ನ ಹೇಳಿದಂತ ಆಗ್ತದ, ಬ್ರಹ್ಮವಿದ್ಯಾ ಅಂತ ಕರೆಸಿಕೊಳ್ತದ. ಸರಾಫ್ ಅವ್ರು ಮಾಡ್ಕೊಂಡು ತಪ್ಪು ಯಾಕ, ನಾವು ಮಾಡ್ಕೊಂಡು ಸರಿ ಯಾಕ ಅಂತ ವೇದೇಶ ತೀರ್ಥರು ಎಷ್ಟು ಚಂದ ಸಮರ್ಥನೆ ಮಾಡ್ಲಿಕ್ಕೆ ನೋಡ್ಕೊಳ್ರಿ. ನೀವು ಮಾಡ್ಕೊಂಡ್ರೆ ಅಶ್ರುತ ಕಲ್ಪನಾ, ನಾವು ಮಾಡ್ಕೊಂಡ್ರೆ ಅನುವೃತ್ತಿ. ನಾವು ಹೇಳಿದಂತೆ ಅರ್ಥ ಹೇಳಿದ್ರೆ ಬ್ರಹ್ಮವಿದ್ಯಾ, ನೀವು ಹೇಳಿದಂತೆ ಅರ್ಥವನ್ನ ಹೇಳಿದ್ರೆ ಅಗ್ನಿವಿದ್ಯಾ ಆಗ್ತದದು. ಏನ್ ಸಂಬಂಧ? ಒಂದಕ್ಕೊಂದು ಸಂಬಂಧ ಇಲ್ಲಲ್ರಿ, ಎಷ್ಟು ಅಂತರ ಆಗೋಗ್ಬಿಡ್ತು. ಪಣ್ಣಗಾಚಾರ ತಿಳಿತಿಲ್ಲ ಹೆಂಗದ ಅಂತ ಹೇಳಿ. ರಾಮಧ್ಯಾನಿ ಅವರು ಕಲ್ಪನಾ ಬಂತ, ಹೊಸ ಅಂಶ ಏನಂತ ತಿಳ್ಕೊಂಡು ಹೇಳಿ. ದೇಸಾಯರ ಕಲ್ಪನಾ ಬಂತಿಲ್ಲೋ? ಹ್ಞೂ ಅಂದ್ಬಿಡ್ರಿ, ಆಮೇಲೆ ಮಧ್ಯಾಹ್ನ ನೋಡೋಣ ಮತ್ತೆ. ಹ್ಞೂ ಅರ್ಥ ಆಗದೆ ಇದ್ರು ಮಧ್ಯಾಹ್ನ ಹ್ಞೂ ಅನ್ನೋಣಂತ. ಸರಿ. ಏನು ಅಂತಂದ್ರೆ ಅಲ್ರಿ, ಒಮ್ಮಿನೊಳ್ಳೆ ಅರ್ಥ ಆಗಿಲ್ಲ. ಕೆಲವೊಮ್ಮೆ ಹೊಸರದಾಗ ಆಚಾರು ಅದು ಕಾಯಿ ಇದ್ದದನ್ನ ಹಣ್ಣು ಮಾಡಿದ್ರೆ ಹೆಚ್ಚಿಗೆ ಅಂತ ಆಗ್ಬಾರ್ದಲ್ಲ, ಅದಕ್ಕೆ
ಸರಿ. ಹಾಗಿದ್ದರೆ ನೋಡ್ರಿ, ಅಂದ್ರ ಶ್ರೀಮದಾಚಾರ್ಯರ ಐಕ್ಯೂ ಲೆವೆಲ್ಲು ಅವರ ವ್ಯಾಖ್ಯಾನ ಮಾಡುವ ಕ್ರಮ ಎಷ್ಟು ಸೊಗಸಾಗಿದೆ ಎಂಬುದನ್ನು ಹೇಳ್ತೀನಿ. ಅವ್ರು ಎಷ್ಟು ದೂರಕ್ಕೆ ವಿಚಾರ ಮಾಡ್ಲಿಕ್ಕತ್ತಾರ ಅಂದ್ರೆ, ಈ ಉಪನಿಷತ್ತು ಬ್ರಹ್ಮವಿದ್ಯಾ ಅಂತ ಕರೆಸಿಕೊಳ್ಬೇಕಾಗಿದೆ ಅಂದ್ರೆ ಹಠಾತ್ ಅಲ್ಲ, ಬ್ರಹ್ಮವಿದ್ಯಾ ಅಂತೆ ಪ್ರಸಿದ್ಧದ. ಬ್ರಹ್ಮವಿದ್ಯೆ ಆಗಬೇಕಾದ್ರೆ ಬ್ರಹ್ಮನನ್ನ ಪ್ರತಿಪಾದಿಸಬೇಕು. ಬ್ರಹ್ಮನನ್ನ ಹೇಳಬೇಕಾಗಿದ್ದರೆ ಬ್ರಹ್ಮ ಶಬ್ದದ ಅನುವೃತ್ತಿ ಸಾಕು. ಅಗ್ನಿವಿದ್ಯೆಯನ್ನು ಹೇಳುವುದಾಗಿದ್ರೆ ಅಗ್ನಿಯನ್ನು ತಂದಿಟ್ಟುಕೊಳ್ಬೇಕು. ಯಾರು ಬೇಡ ಅಂದಾರ ನಿಮಗ? ಆದ್ದರಿಂದ ನೋಡಪ್ಪ, ಪೃಥಿವಿ ಪೃಥಿವಿ ಅಗ್ನಿ ಅನ್ನಂ ಆದಿತ್ಯ ಅಂತನ್ನುವಲ್ಲಿ ಇವು ನನ್ನ ದೇಹಗಳು ಅಂತ ನೀನು ಅರ್ಥ ಮಾಡಬೇಡ. ಪೃಥಿವಿ ಬ್ರಹ್ಮ, ಅಗ್ನಿ ಬ್ರಹ್ಮ, ಅನ್ನಂ ಬ್ರಹ್ಮ, ಆದಿತ್ಯ ಬ್ರಹ್ಮ ಅಂತನ್ನು ಆಗ ಅನುವೃತ್ತಿ ಆಗ್ತದೆ, ಬ್ರಹ್ಮವಿದ್ಯೆ ಸರಿ ಹೋಗ್ತದೆ. ಓಕೆನಾ? ಸರಿ. ಇನ್ ಮತ್ತೊಂದು ಪ್ರಶ್ನೆ ಶ್ರೀಮದಾಚಾರ್ಯ ಏನು? ಅಲ್ಲೋ ಪುಣ್ಯಾತ್ಮ, ಹೋಗ್ಬಿಡು, ನಮ್ದು ಬಿಟ್ಬಿಟ್ಟು ನಮ್ದೊಂದು 2 ನಿಮಿಷ ಬಾಜಿಕಿಡು, ನಿಂದ ಆಗ್ಬಿಡ್ಲಿ ಅಂದ್ರೆ ಏನು ಅಂದ್ರೆ, ಈಗ ಗಾರ್ಹಪತ್ಯ ಅಗ್ನಿಯು ಪೃಥ್ವಿ ನನ್ನ ದೇಹ, ಅಗ್ನಿ ನನ್ನ ದೇಹ, ಅನ್ನ ನನ್ನ ದೇಹ, ಸೂರ್ಯನ ದೇಹ ಅನ್ಲಿಗತ್ತಾನಲ್ಲ, ಇದಕ್ಕೆ ಪ್ರಮಾಣ ಎಲ್ಲದ? ಯಾಕಂದ್ರೆ ಪೃಥ್ವಿ ಜಡವಾಗಿದೆ. ಜಡವಾದ ಪೃಥ್ವಿಯನ್ನ ಅಗ್ನಿ ತನ್ನ ದೇಹ ಅಂತ ಹೇಳುವುದು ಹೇಗೆ ಅದನ್ನ? ಜಡವಾಗಿರುವಂತಹದ್ದಕ್ಕೆ ಇದು ನನ್ನ ಶರೀರ ಅಂತ ಹೇಳುವುದು ಹೇಗೆ? ಹೇಳ್ಬಿಡ್ರಿ, ಹೇಳ್ಯಾರಂತ ಇಟ್ಬಿಡಿ. ಏನ್ ಜಡ, ನಮ್ಮ ಶರೀರ ಜಡ ಅದ, ಆ ಶರೀರ ಜಡ ಅದ್ರಿ, ಏನಾಗಬೇಕಾಗಿದೆ ಅಂತಂದ್ರೆ ಸರಿ. ಇದಕ್ಕೆ ಪ್ರಮಾಣ ಬೇಕೋ ಅಲ್ವೋ? ಅಲ್ರಿ, ಇದೇ ವಾಕ್ಯ ಪ್ರಮಾಣ ಅಂತೀವಿ ಅಂದ್ರೆ ಇದು ಮೊದಲನೇ ಬಾರಿ ಹೇಳ್ತಿದ್ದದ್ದು. ಇದು ಮೊದಲನೇ ಬಾರಿ ಹೇಳ್ತಿದ್ದು ಪ್ರಮಾಣ ಆಗೋದಿಲ್ಲ. ಇದಕ್ಕೆ ಇನ್ನೊಂದು ಪ್ರಮಾಣದ ವಾಕ್ಯ ಬೇಕಾಗ್ತದೆ. ಅಂದಮೇಲೆ ಮತ್ ಸ್ವಾರಸ್ಯ ಏನ್ ಗೊತ್ತೇನು? ಇಲ್ಲಿ ಬಿಟ್ರೆ ಇನ್ನು ಬೇರೆ ಎಲ್ಲೂ ಕೂಡ ಅಗ್ನಿಯು ನನಗೆ ಪೃಥ್ವಿ ಶರೀರವಾಗಿದೆ ಅಂತ ಹೇಳಿಕೊಂಡ ಮಾತೇ ಇಲ್ಲ. ಸಮಸ್ಯೆಗಳು ಎಷ್ಟೆಷ್ಟು ಎದುರಾಗ್ಲಿಕ್ಕದು ನೋಡ್ರಿ, ಸಮಸ್ಯೆಗಳು ಎಷ್ಟೆಷ್ಟು ಎದುರಾಗ್ಲಿಕ್ಕತ್ತು ಅವರಿಗೆ. ಹಾಗಾದ್ರೆ ಅನ್ನವು ಅಗ್ನಿಯ ಶರೀರ ಅಂತನ್ನುವುದಾದರೆ ಅನ್ನವು ಅಗ್ನಿಯ ಶರೀರ ಪ್ರಮಾಣ ಕೊಡು, ನಾವೇನ್ ಬೇಡ ಅನ್ನೋದಿಲ್ಲ. ಆದಿತ್ಯನು ಅಲ್ರಿ, ಈ ವಾಕ್ಯ ಇದೆಯಲ್ಲ, ಈ ವಾಕ್ಯಕ್ಕೆ ಪ್ರಮಾಣ ಕೊಡು ಅಂತ ಕೇಳಿಕತ್ತೀವಿ. ಈ ವಾಕ್ಯದಲ್ಲಿ ಅವನ ಸ್ಟೇಟ್ಮೆಂಟ್ ಅದ, ಅದು ಪ್ರಮಾಣ ಆಗೋದಿಲ್ಲ. ಅದು ಪ್ರಮಾಣ ಹೆಂಗಾಗ್ತದೆ? ನಾನು ದೋಷ ದೂರ, ನಾ ಕಳ್ಳತನ ಮಾಡಿಲ್ಲ ಅಂತ ಹೇಳಿ ಇದೇ ವಾಕ್ಯನೇ ಪ್ರಮಾಣೇನ? ಅಲ್ಲ, ಈ ವಾಕ್ಯ ಪ್ರಮಾಣ ಅಲ್ಲ. ನಾನು ಕಳ್ಳತನ ಮಾಡಿಲ್ಲ ಅಂಬೋದಕ್ಕೆ ಎವಿಡೆನ್ಸ್ ಕೊಡ್ಬೇಕಮ್ಮ. ಪ್ರೂಫ್ ಬೇಕದಕ್ಕ. ಹಾಗಾದರೆ ಪ್ರೂಫ್ ಇಲ್ಲದೆ ಇದ್ರೆ ಹೇಳಿಕ್ ಬರುವುದಿಲ್ಲ. ಅದಕ್ಕ ಪರವ್ಯಾಖ್ಯಾನಕಾರರು ಮಾಡಿದ ಸಮಸ್ಯೆಗಳೇನು ಅಂದ್ರೆ, 3 ಅಗ್ನಿಗಳು 4 ವ್ಯಕ್ತಿಗಳನ್ನು ಹೇಳಿ ಇವೆಲ್ಲವೂ ನನ್ನ ಶರೀರ ಅಂತ ಹೇಳಿಕೊಂಡ ಮೊದಲನೆಯದ್ದು ಅಶ್ರುತ ಕಲ್ಪನಾ. ಎರಡನೇದ್ದು ಉಪನಿಷತ್ತು ಇದು ಬ್ರಹ್ಮವಿದ್ಯೆ ಹೋಗೋದು ಬಿಟ್ಟು ಅಗ್ನಿವಿದ್ಯೆ ಆಗ್ತದೆ. ಮೂರನೇದ್ದು ಇದು ಪ್ರಮಾಣ ಇಲ್ಲ ಇದಕ್ಕೆ. ಇವು ಯಾವುದು ಅಗ್ನಿಗಳ ಶರೀರ ಅನ್ನೋದಕ್ಕೆ ಪ್ರಮಾಣವಿಲ್ಲ. ಆದಿತ್ಯ ಅಗ್ನಿಯ ಶರೀರ ಹೆಂಗಾಗ್ಬೇಕು? ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದ್ರೆ ಶ್ರೀಮದಾಚಾರ್ಯ ಪ್ರಕಾರ ಆದಿತ್ಯೋ ಬ್ರಹ್ಮ, ಪೃಥಿವಿ ಬ್ರಹ್ಮ ಅಂತ ಹೇಳ್ಬೇಕು. ಹೌದು ಸ್ವಾಮಿ, ನೀವು ಬಹಳ ಜಾಣರು. ನಾವು ಹೇಳಿದ್ದನ್ನ ನೋಡಿ ನಮ್ ವ್ಯಾಖ್ಯಾನದಾಗ ಏನ್ ಲೋಪದೋಷಗಳ ಬಂತ ಕಂಡು ಹಿಡಿದು ನೀವೊಂದು ಬೇರೆ ವ್ಯಾಖ್ಯಾನ ಮಾಡ್ಕೊಂಡು ನೀವು ಬೆನ್ನು ತಟ್ಟುಕೊಂಡು ಬಾಬಾ 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 ಆಚಾರ್ಯರಂತಾರ ಅಬಾಬಾ ಅಂತ ಬಾಯಿ ತೆಗಿಬೇಡ, ಅಬದ್ಧ. ಕೇಳಿಲ್ಲಿ ಏನು ಪೃಥಿವಿ ಬ್ರಹ್ಮ ಅಂತ ನಾನು ಹೇಳಿದ್ದಕ್ಕೆ ಎಷ್ಟು ಸಮಂಜಸವಾಗಿದೆ ಅಂದ್ರೆ, ಮೊದಲನೇದು ಅಶ್ರುತ ಕಲ್ಪನಾ ದೋಷ ಇಲ್ಲ, ಎರಡನೇದು ಬ್ರಹ್ಮವಿದ್ಯಾ ಹೌದು, ಮೂರನೇದು ನಾನಿನಗೇನು ಪ್ರಶ್ನೆ ಕೇಳಿದ್ದೀನಿ, ಆದಿತ್ಯನು ಅಗ್ನಿಯ ದೇಹ ಎನ್ಲಿಕ್ಕೆ ಪ್ರಮಾಣ ಏನಿದೆ ಅಂತ ಕೇಳಿದ್ನೆಲ್ಲ ನೀ ಕೇಳು. ಏನು ಪೃಥಿವಿ ಬ್ರಹ್ಮ ಅಂದ್ರೆ ಪೃಥಿವಿ ಪರಮಾತ್ಮ ಹೆಂಗ ಅಂತ ಕೇಳು, ಪ್ರಮಾಣವನ್ನ ನಾನು ಕೊಡ್ತೇನೆ ಅಂತ ಶ್ರೀಮದಾಚಾರ್ಯರು ಕೆಳಗಡೆಗೆ ಪ್ರಮಾಣ ಕೊಡುತ್ತಾರೆ. ಪೃಥತ್ವಾತ್ ಪೃಥಿವಿ ವಿಷ್ಣು ಅಗ್ನಿರಂಗ ಪ್ರಣೇತ್ರತಃ ಅಂತ ಕೊಟ್ಟಿದ್ದಾರೆ ಮುಂದುಗಡೆಗೆ. ಪ್ರಾಯ ಮುಂದಿನ ಪೇಜ್ನಾಗ ಅಲ್ಲ, ಅವರಿಗೆ ಉಳಿದವರಿಗೆ ಸಿಕ್ತಾ? ಅಂದ್ರೆ ಇಷ್ಟು ಸಮಂಜಸವಾದ ವ್ಯಾಖ್ಯಾನವನ್ನ ಮಾಡುವ ತ್ರೈಲೋಕ್ಯಾಚಾರ್ಯರು. ಓಕೆ, ರೈಟ್. ವಿಷಯ ತಿಳಿದ್ಬಿಡ್ತೀವಿ ನಮಗೆ. ಹಿಂಗ ಉಳಿದೆಲ್ಲ ತಿಳ್ಕೊಂಬೋಣ ಅಂತ ಪಟ ತಿಳ್ಕೊಂಡ್ರೆ ಮುಂದಿನ ವಿಷಯಕ್ಕೆ ಬಹಳ ಅನುಕೂಲ ಆಗ್ತದೆ. ಅಂದ್ರೆ ಏನ್ ಹೇಳಿಕ್ ಹೊಂಟ್ರ ಅನ್ನೋದು ಗೊತ್ತಾಗಬೇಕಲ್ಲ. ಓಕೆನಾ? ರೈಟ್, ಬರ್ರಿ ಸರ್, ಬಡ ಹೋಗೋಣ ಅಂತ. ಇನ್ನೂ ಮತವನ್ನ ಇದರ ಬೇರೆ ವಿಷಯವನ್ನ ಖಂಡನ ಬೇರೆ ಮಾಡೋದು ನಾವೆಲ್ಲ. ಸರಿ, ಹೋಗಿ ಆಯ್ತು. ಓಕೆ, ರೈಟ್, ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಫಾಸ್ಟ್ ಆಗಿ ಹೋಗ್ತೀನಿ ಈಗ, ಬಡ
ಈಗ ಗಾರ್ಗಪತ್ಯ ಅಗ್ನಿಯು ಉಪದೇಶ ಮಾಡಿದರು. ಪೃಥಿವೀ ಬ್ರಹ್ಮ, ಅಗ್ನಿ ಬ್ರಹ್ಮ, ಅನ್ನಂ ಬ್ರಹ್ಮ, ಆದಿತ್ಯಂ ಬ್ರಹ್ಮ, ಆದಿತ್ಯ ಬ್ರಹ್ಮ ಇತಿ ಯಹ ಏಷಃ ಆದಿತ್ಯೇ ಪುರುಷೋ ದೃಶ್ಯತೆ. ಈ ಆದಿತ್ಯನಲ್ಲಿ ಪೂರ್ಣವಾದ ಷಡ್ಗುಣವುಳ್ಳ ಪರಮಾತ್ಮನು ಏನು ದಿವ್ಯ ದೃಷ್ಟಿಗೆ ಕಾಣಿಸುತ್ತಾನೋ ಸೋಹಮಸ್ಮಿ, ಅವನೇ ನನ್ನ ಅಂತರ್ಯಾಮಿಯಾಗಿದ್ದಾನೆ. ಸಯೇವಾಹಮಸ್ಮಿ, ಅವನೇ ನನ್ನ ಅಂತರ್ಯಾಮಿಯಾಗಿದ್ದಾನೆ. ಅವನೇ ನನ್ನ ಅಂತರ್ಯಾಮಿ, ಅವನೇ ನನ್ನ ಅಂತರ್ಯಾಮಿ ಅಂತ 2 ಸರ್ತಿ ಯಾಕೆ ಹೇಳ್ಯಾರ? ಕನ್ಫರ್ಮೇಶನ್ ಹೇಳ್ಯಾರ. 2 ಸರ್ತಿ ಹೇಳಿದ್ದು ಅವನೇ ನನ್ನ ಅಂತರ್ಯಾಮಿ, ಅವನೇ ನನ್ನ ಅಂತರ್ಯಾಮಿ ಆಗಿದ್ದಾನೆ. ಮುಂದ ಇದರ ಮೇಲೊಂದು ಸ್ವಾರಸ್ಯ. ಸಹಾಯ ಏತಂ ಏವಂ ವಿದ್ವಾನ್ ಉಪಾಸ್ತೆ. ಯಾವ ವ್ಯಕ್ತಿ ಇದನ್ನ ತಿಳಿದು ಧ್ಯಾನ ಮಾಡಿ ಭಗವಂತನನ್ನ ಧ್ಯಾನ ಗೋಚರನಾಗಿಸಿಕೊಳ್ಳುತ್ತಾನೋ, ಯಾರು ಇದನ್ನ ತಿಳಿದು ಧ್ಯಾನಿಸುತ್ತಾನೋ, ಅಪಹತೆ ಪಾಪಕೃತ್ಯಾಂ. ಈ ಶಬ್ದ ಗಮನಿಸಬೇಕು. ಅಪಹತೆ ಪಾಪಕೃತ್ಯಾಂ ಅಂತಂದ್ರೆ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ. ಸರಿನಾ? ಅವೇನ್ ಮಾಡ್ತಾನ? ಅಪಹತೆ ಪಾಪಕೃತ್ಯಾಂ, ಪಾಪಗಳನ್ನ ಕಳ್ಕೋತಾನ. ಶ್ರೀಮದಾಚಾರ್ಯ ಅಂತಾರ, ಒಂದು ವೇಳೆ ಇದು ಅಗ್ನಿವಿದ್ಯೆ ಅಷ್ಟೇ ಆಗಿದ್ದರೆ ಅಗ್ನಿಯನ್ನ ತಿಳಿದುಕೊಂಡ ಮಾತ್ರಕ್ಕೆ ಎಲ್ಲಾ ಪಾಪವನ್ನು ಕಳ್ಕೊಳ್ಳೋದು ಹೇಗೆ ಸಾಧ್ಯ ಇದೆ? ಎಲ್ಲಾ ಪಾಪ ಅಂದ್ರ ಸಂಚಿತ, ಆಗಾಮಿ, ಪ್ರಾರಬ್ಧ. ಪ್ರಾರಬ್ಧದಲ್ಲಿ ಉಪಮರ್ಧ ಎಂಬುದು ಫಿಕ್ಸ್ ಅದು. ಹಾಗಾದ್ರೆ ಅಪಹತೆ ಪಾಪಕೃತ್ಯ ತನ್ನ ಎಲ್ಲ ಪಾಪಕರ್ಮಗಳನ್ನ ಕಳೆದುಕೊಳ್ಳುತ್ತಾನೆ ಅಂತನ್ನುವುದನ್ನ ನೀನು ಹೊಂದಿಸಬೇಕಾಗಿದ್ದರೆ ಇದು ಬ್ರಹ್ಮವಿದ್ಯಾಂತೆ ಒಪ್ಪಬೇಕೇ ಹೊರತಾಗಿ ಅಗ್ನಿವಿದ್ಯಾ ಅಲ್ಲಿ ಬರುವುದಿಲ್ಲ. ಅಪಹತೆ ಪಾಪಕೃತ್ಯಾಂ ವೇದದ ನಾಡಿ ಬಿಡ್ತಾ ಇರ್ತದೆ ನೋಡ್ರಿ, ಅದು ಶ್ರೀಮದಾಚಾರ್ಯ ಸಿಕ್ಕಿರ್ತದ. ಅದು ವೇದದ ಹಾರ್ಟ್ ಬೀಟ್ಸ್, ವೇದದ ಇದು ಅವು ಗೊತ್ತಾಗ್ತದೆ. ಮತ್ತ ಲೋಕಿ ಭವತಿ, ಅಲ್ಲೊಂದ್ ಸ್ವಲ್ಪ ಶಬ್ದ ಪ್ರಿಂಟ್ ತಪ್ಪಾಗಿದೆ ನೋಡ್ಕೊಳ್ರಿ. ಲೋಕ ಭವತಿ ಆಗ್ಯದ, ಲೋಕಿ ಭವತಿ ಮಾಡ್ಕೊಳ್ರಿ. ನನ್ನ ಪುಸ್ತಕ ಇದ್ದವರು, ಉಳಿದವರಿಗೆ ಲೋಕಿ ಅದನ್ನೇನ್ ಮಾಡ್ಕೊಳ್ಲಿಕ್ ಹೋಗ್ಬೇಡ್ರಿ. ಮತ್ತ ಲೋಕಿ ಕಾಟ್ ಹೊಡೆದು ಮತ್ ಲೋಕಿ ಮಾಡ್ಕೊಳ್ಲಿಕ್ ಹೋಗ್ಬೇಡ್ರಿ. ಕೆಲವ್ರು ಭಕ್ತಿಯಿಂದ ಹಂಗ್ ಮಾಡಿರ್ತಾರೆ. ಆಚಾರ್ಯ ಹೇಳ್ಯಾರಲ್ಲ ಕಾಟ್ ಹೊಡೆದು ಮತ್ ಬರ್ಕೊಳ್ಳೋದು ಮಾಡಿರ್ತಾರೆ. ಶ್ರೀನಿವಾಸ್ ಲೋಕಿ ಇದ್ದದನ್ನ ಕಾಟ್ ಹೊಡೆದು ಮತ್ ಲೋಕಿ ಇದ್ ಮಾಡ್ಕೊಳ್ಳೋದು ಅದರ ಆಚಾರ್ಯ ಹಂಗ್ ಮಾಡ್ಬೇಡ್ರಿ ದಯಮಾಡಿ, ಆಯ್ತಾ? ಲೋಕಿ ಭವತಿ ಅಂದ್ರೆ ಏನು? ಅದಕ್ಕ ಭಗವಲ್ಲೋಕಿ ಭವತಿ, ಅದಕ್ಕ ವೇದೇಶ್ವರಂತಾರ ಭಗವಂತನ ಲೋಕವನ್ನ ಪಡೆಯುತ್ತಾನೆ. ಲೋಕಿ ಭವತಿ. ಮುಂದ ಸರ್ವಮಾಯುರೇತಿ, ಅನಂತವಾದ ಆಯುಷ್ಯನ್ನ ಪಡಿತಾನೆ, ಪೂರ್ಣ ಆಯುಷ್ಯ ಪಡಿತಾನೆ. ಮತ್ತ ಜೋಗ್ ಜೀವತಿ, ಸರ್ವಜ್ಞನಾಗ್ತಾನೆ, ಯೋಗ್ಯತಾನುಸಾರವಾಗಿ ತಾನು ಸರ್ವಜ್ಞನಾಗಿ ಬದುಕ್ತಾನೆ. ನ ಅಸ್ಯ ಅವರ ಪುರುಷಾಹ ಕ್ಷೀಯಂತೆ, ಇವನಿಗೆ ಮುಕ್ತಿಯಲ್ಲಿ ದಾಸರು ಅನುದಾಸರು ಇದ್ದೇ ಇರ್ತಾರ. ದಾಸಾನುದಾಸರಿಂದ ಕೂಡಿಕೊಂಡಿರ್ತಾನೆ ಇವನು. ತಿಳಿತಾ? ನ ಕ್ಷೀಯಂತೆ ಉಪವಯಂ ತಂ ಭುಂಜಾಮಹ ಅಸ್ಮಿಂಶ್ಚ ಲೋಕೆ ಅಮುಸ್ಮಿಶ್ಚ. ಅಷ್ಟೇ ಅಲ್ಲ, ಯಾವ ವ್ಯಕ್ತಿ ಹಿಂಗ ಉಪಾಸನೆ ಮಾಡ್ತಾನೋ ಅವನಿಗೆ ಇಹಲೋಕದಲ್ಲೂ ಹಾಗೂ ಪರಲೋಕದಲ್ಲಿ ನಾವು ರಕ್ಷಕರಾಗಿ ಇರುತ್ತೇವೆ. ಅಗ್ನಿ ಹೇಳ್ತದ, ಇಹಲೋಕದಲ್ಲೂ ನಾವು ರಕ್ಷಣಾ ಮಾಡ್ತೀವಿ, ಪರಲೋಕದಲ್ಲೂ ರಕ್ಷಣಾ ಮಾಡ್ತೀವಿ. ಯಹ ಏತಮೇವಂ ವಿದ್ವಾನ್ ಉಪಾಸ್ತೆ, ಯಾರು ಹಿಂಗ ಉಪಾಸನೆ ಮಾಡುತ್ತಾರೋ ಅವರು. ಸರಿ ಆಯ್ತಾ? ವಿಷಯ ತಿಳಿತಾ? ಓಕೆ, ರೈಟ್. ಬಹಳ ಗದ್ದಲಿಲ್ಲ, ಸರಳದ ವಿಷಯ. ಏನ್ ಹೇಳ್ರಿ? ಅನೇಕ ಶಿಷ್ಯರು ಬರ್ತಾರೆ. ಹೌದು, ಇದ್ದವರಿಗೆ ಯಾರಿಗೆ ಶಿಷ್ಯರು ಇರ್ತಾರೋ ಅವ್ರು ಬರ್ತಾರೆ, ಇಲ್ಲೇ ಇದ್ದವ್ರಿಗೆ ಇಲ್ಲ ಮತ್ತೆ ಬರ್ತಾರೆ. ಸರಿ, ನಿಯತ ಪತ್ನಿ ಇದ್ದಂಗ. ನಿಯತ ಶಿಷ್ಯರು, ನಿಯತ ಗುರುಗಳು, ನಿಯತ ಪತ್ನಿ, ನಿಯತ ಪುತ್ರರು ಅಂತ ಇರೋದಿಲ್ಲ ಅಷ್ಟ ಅಲ್ಲಿ, ಆಯ್ತಾ? ಅವ್ರು ಇರುವುದಿಲ್ಲ. ಮುಂದ ಅಥ ಹೈನಂ ಅನ್ವಾಹಾರ್ಯಪಚನಃ, 370ನೇ ಪುಟ, ಪಟ್ಟಂ ತಿರುಗಿಸ್ರಿ. ಅಥ ಹೈನಂ ಅನ್ವಾಹಾರ್ಯಪಚನಃ ಅನುಶಶಾಸ. ಈಗ ಅನ್ವಾಹಾರ್ಯಪಚನ ಅಂತನ್ನುವನು ಅವನು ಉಪದೇಶ ಮಾಡ್ತಾನೆ. ಏನಂತ? ಆಪಹ ದಿಶಃ ನಕ್ಷತ್ರಾಣಿ ಚಂದ್ರಮ. ಆಪಹ ಅಂದ್ರ ನೀರು. ಅಲ್ಲದ ನೋಡ್ರಿ, ಅನುಶಶಾಸಾಪೋ ಅಂತದ ನೋಡ್ರಿ, ಬಿಡಿಸ್ಕೋಬೇಕು ಪಾಠಾಚಾರ, ಎಲ್ಲದಂತ ಗೊತ್ತಾಗಿಲ್ಲ. ಅನ್ವಾಹಾರ್ಯ ಪಚನೋ ಅನುಶಶಾಸಾಪೋ ಅನ್ನೋಲ್ಲಿ ಅನುಶಶಾಸ ಆಪಹ ಅಂತ ಬಿಡಿಸ್ಕೋಬೇಕು. ಆಪಹ ಅಂತ ಬಿಡಿಸ್ಕೊಂಡ ಮೇಲೆ ಆಪಹ ಅಂದ್ರೆ ಏನು? ನೀರು. ಇದು ಸಂಸ್ಕೃತದಲ್ಲಿ ಸ್ವಲ್ಪ ಈ ಕಡೆ ಫೇಸು, ಆ ಕಡೆ ಬೇಡ, ಈ ಕಡೆ ಫೇಸ್ ಮಾಡ್ರಿ ಪಟ್ ಅಂತ. ಏನಂತ? ಆಪಹ ಅನ್ನುವ ಶಬ್ದವು ಸಂಸ್ಕೃತದಲ್ಲಿ ನಿತ್ಯದಲ್ಲಿ ಸ್ತ್ರೀಲಿಂಗದಲ್ಲಿ ಇರ್ತದ. ಸರಾಫ್ ಸ್ತ್ರೀಲಿಂಗ ಶಬ್ದ. ಆಲೋರಾಚಾರ ಬಹುವಚನಾಂತವಾದ ಶಬ್ದ ಎಂದೂ ಏಕವಚನದಲ್ಲಿ ಇರುವುದಿಲ್ಲ. ಇದು ನೀರು ಅಂತನ್ನುವ ಅರ್ಥವನ್ನು ಹೇಳುವ ಆಪ ಶಬ್ದ ಮಾತ್ರ
ಎಲ್ಲ ಅಲ್ಲ, ಜಲ ಅಂತದ ಉದಕ ಅಂತದ ಅದೆಲ್ಲ ಹೇಳ್ತಿದ್ ಮತ್ ನಾವು ಆಪಹ ಅನ್ನುವ ಶಬ್ದ ಬಗ್ಗೆ ಅಷ್ಟೇ ಮಾತಾಡ್ಲಿಕ್ಕೆ. ಗೊತ್ತಾಯ್ತಿಲ್ಲೋ? ಆಪಹ ಅನ್ನುವ ಶಬ್ದವು ಸ್ತ್ರೀಲಿಂಗ, ನಿತ್ಯ ಬಹುವಚನ, ಅಂದ್ರೆ ಅದು ಎಂದೂ ಏಕವಚನದಾಗ ಬರುವುದೇ ಇಲ್ರಿ ಅದು. ಗೊತ್ತಾಯ್ತಾ? ಇದಕ್ಕೆ ಡೆಡ್ ಆಪೋಸಿಟ್ ಒಂದ್ ವರ್ಡ್ ಹೇಳಿರ್ತೀನಿ, ಏನು ಅಂತ ಕೇಳಿದ್ರೆ ದಾರಾಹಾನ್ ಶಬ್ದದ ಹೆಂಡತಿ ಎನ್ನುವ ಅರ್ಥ ಕೊಡುವ ಶಬ್ದ ನಿತ್ಯ ಪುಲ್ಲಿಂಗ, ನಿತ್ಯ ಬಹುವಚನ, ಡೆಡ್ ಆಪೋಸಿಟ್. ಇದು ನಿತ್ಯ ಸ್ತ್ರೀಲಿಂಗ ನಿತ್ಯ ಬಹುವಚನ ಆದ್ರೆ ದಾರಾಹ ಎಂಬುದು ನಿತ್ಯ ಪುಲ್ಲಿಂಗ ನಿತ್ಯ ಬಹುವಚನ ಅಂತ ವಾದ ಶಬ್ದ. ಅಂದ್ರೆ ಸಂಸ್ಕೃತದೊಳಗ ಕೋಶ ಬರೆಯೋರ್ ಸತೇಕ ಅಷ್ಟು ಗೌರವಾನ್ವಿತವಾಗಿ ಬರೆದಿದ್ದಾರೆ. ಶಬ್ದವು ಪುಲ್ಲಿಂಗ ಶಬ್ದ, ಬಹುವಚನ ಅಂತ ಶಬ್ದ. ಆಪಹ ಅನ್ನುವಂತಹ ಶಬ್ದ ಸ್ತ್ರೀಲಿಂಗ ಶಬ್ದ, ಬಹುವಚನ ಅಂತ ಶಬ್ದ. ಡೆಡ್ ಆಪೋಸಿಟ್ ಶಬ್ದಗಳು. ಸರಿ. ಆಪಹ ದಿಶಃ ಬಹುವಚನ ಅಂತ ಶಬ್ದ, ನಕ್ಷತ್ರಾಣಿ ಬಹುವಚನ ಅಂತ ಶಬ್ದ. ದಿಶಃ ಅಂದ್ರೆ ದಿಕ್ಕುಗಳು, ನಕ್ಷತ್ರಾಣಿ ನಕ್ಷತ್ರಗಳು. ಚಂದ್ರಮ ಚಂದ್ರನು. ಇದು ಮತ್ತೆ ಯಥಾ ಪ್ರಕಾರ ಯಯೇಷ ಚಂದ್ರಮಸಿ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸಗೇವಾಹಮಸ್ಮಿ. ಇದನ್ನ ಹೇಳಿಕೊಟ್ಟವ್ರು ಯಾರಪ್ಪ ಇವರು ಅಂತಂದ್ರೆ ಮತ್ತ ಅನ್ವಾಹಾರ್ಯ ವಚನ ಅಗ್ನಿ ಹೇಳಿದ್ದಾರೆ. ಈಗ ಹೆಂಗ್ ಮಾಡ್ಕೋಬೇಕು ಇದನ್ನು? ಅದರಂತೆ ಮೇಲಿನಂತೆ ಆಪಹ ಬ್ರಹ್ಮ, ದಿಶಃ ಬ್ರಹ್ಮ, ನಕ್ಷತ್ರಾಣಿ ಬ್ರಹ್ಮ, ಚಂದ್ರಮ ಬ್ರಹ್ಮ ಅಂತ ಬರ್ಕೋಬೇಕು. ಓಕೆ, ರೈಟ್, ಡನ್. ಮುಂದೆ ಯಥಾ ಪ್ರಕಾರ ಸಹಾಯ ಏತಮೇವಂ ವಿದ್ವಾನುಪಾಸ್ತೆ ಅಪಹತೆ ಪಾಪಕೃತ್ಯಾಂ. ಇಲ್ಲೂ ಲೋಕಿ ಭವತಿ ಆಗಬೇಕು, ಲೋಕ ಭವತಿ ಆಗಿದೆ. ಸರ್ವಮಾಯುರೇತಿ ಜೋಗ್ಜೀವತಿ ನಾಸ್ಯಾವರ ಪುರುಷಾ ಕ್ಷೀಯಂತೆ ಉಪವಯಂ ತಂ ಭುಂಜಾನೋ ಅಸ್ಮಿ ಲೋಕೆ ಅಮುಷ್ಮಿಶ್ಚಯ ಯಹ ಏತಮೇವಂ ವಿದ್ವಾನುಪಾಸ್ತೆ. ಚಾಪ್ಟರ್ ಕ್ಲೋಸ್. ನೆಕ್ಸ್ಟ್ ಅಥ ಏನಂ ಆಹವನೀಯ ಅನುಶಾಸ. ಬಂದ್ರು ನೋಡ್ರಿ, ಈಗ ಆಹವನೀಯ ಬಂದ್ರು. ಅವ್ರೇನ್ ಮಾಡ್ಲಿಕತ್ತಾರ? ಪ್ರಾಣ ಬ್ರಹ್ಮ, ಆಕಾಶ ಬ್ರಹ್ಮ, ದ್ಯೌಹು ಬ್ರಹ್ಮ, ವಿದ್ಯುತ್ ಬ್ರಹ್ಮ. ನಾಕ್ ಬರ್ಕೊಂಡ್ಬಿಡ್ರಿ, ಮುಂದೆ ಹೇಳ್ತೀನಿ, ಮಜಾ ಅದ, ಆಮೇಲೆ ತಿಳ್ಕೊಂತ್ರಿ. ಯಯೇಷ ವಿದ್ಯುತಿ ಪುರುಷೋ. ವಿದ್ಯುತ್ ಅಂದ್ರೇನು? ಮಿಂಚು. ಈ ಮಿಂಚಿನಲ್ಲಿ ಯಾರು ಪುರುಷ ದೃಶ್ಯತೆ ಕಾಣಿಸ್ತಾನೋ, ಷಡ್ಗುಣೇಶ್ವರ ಸಂಪನ್ನಾದವನು, ಸೋಹಮಸ್ಮಿ ಸಯೇವಾಹಮಸ್ಮಿ, ಅವನೇ ನಾನಾಗಿದ್ದೇನೆ, ಅವನೇ ನಾನಾಗಿದ್ದೇನೆ. ಓಕೆ, ರೈಟ್, ಡನ್. ಸಹಾಯ ಏತಮೇವಂ ವಿದ್ವಾನುಪಾಸ್ತೆ ಅಪಹತೆ ಪಾಪಕೃತ್ಯಾಂ ಲೋಕಿ ಭವತಿ. ಮತ್ತೆ ಚೇಂಜ್ ಮಾಡ್ಕೊಡ್ರಿ, ಲೋಕ ಭವತಿ ಆಗ್ಯದ, ಮತ್ತೆ ಲೋಕಿ ಭವತಿ ಆಗ್ಬೇಕು. ಸರ್ವಮಾಯುರೇತಿ ಜೋಗ್ಜೀವತಿ ನ ಸ್ಯಾವರ ಪುರುಷಾ ಕ್ಷೀಯಂತೆ ಉಪವಯಂ ತಂ ಭುಂಜಾನೋ ಅಸ್ಮಿಂಶ್ಚ ಲೋಕೆ ಅಮುಶ್ಚ ಯಹ ಏತದೇವಂ ವಿದ್ವಾನುಪಾಸ್ತೆ. ಖಲಾಸ್. ವಿಷಯ ತಿಳಿಸೋದಿಲ್ಲೋ? 3 ಮಂದಿ ಹೇಳ್ಯಾರ, 4 ರೂಪ ಹೇಳ್ಯಾರ ಅಷ್ಟ, ಬೇರೆ ಏನಿಲ್ಲ. ತಿಳ್ಕೊಂಡವ್ರು ಮೋಕ್ಷ ಆಗ್ತದ ಅಂತ ಇಷ್ಟ ಹೇಳ್ಯಾರ. ಸರಿನಾ? ಈಗ ನಾನು ಹಿಂಗೆ ಹೇಳ್ಕೊತ ಹೋಗ್ತೀನಿ, ಹಂಗೆ ನೋಟ್ ತಗೊಂಡ್ಬಿಡ್ರಿ. ಪಟ್ 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 ತಗೋಬೇಕು ನೋಟನ್ನ. ಏನ ಪಟ್ ಪಟ್ ರೇ ಆಚಾರ, ಸೊಟ್ಟ ಪಟ್ಟ ಆಗ್ತದ ಆಮೇಲೆ ನೀವು ಪಟ್ ಪಟ್ಟ ಅಂದ್ರೆ. ಸರಿ. ಏನು? ಗಾರ್ಹಪತ್ಯ ಉಪದೇಶ. ಗಾರ್ಹಪತ್ಯ ಉಪದೇಶ ಅಂತ ಟೈಟಲ್ಲು. ಬರ್ಕೊಂಡಿದ್ರೆ ಬರ್ಕೋಬೇಡ್ರಿ, ಮತ್ತೆ ಡಬಲ್ ಇಲ್ಲದೆ ಇದ್ರೆ ಬರ್ಕೊಡ್ರಿ ಅಷ್ಟ. ಗಾರ್ಹಪತ್ಯ ಉಪದೇಶ. ಪೃಥಿವಿ ಅಗ್ನಿ ಅನ್ನ ಆದಿತ್ಯ. ಪೃಥಿವಿ ಅನ್ನ ಅಗ್ನಿ ಅನ್ನಮಾದಿತ್ಯ. ಕೆಳಗ ಅನ್ವಾಹಾರ್ಯ ವಚನ ಉಪದೇಶ. ಅನ್ವಾಹಾರ್ಯ ವಚನ ಉಪದೇಶ. ಆಪಹ ದಿಶಃ ನಕ್ಷತ್ರ ಚಂದ್ರಗಳು, ಚಂದ್ರಮ. ಆಪಹ ದಿಶಃ ನಕ್ಷತ್ರ ಚಂದ್ರಮ. ಸರಿನಾ? ರೈಟ್. ಒಂದು ತಗೊಳ್ರಿ ಏನಾಯ್ತು ಅಂತ. ಮೂರನೇದವರು ಆಹವನೀಯ ಉಪದೇಶ. ಆಹವನೀಯ ಉಪದೇಶ. ಪ್ರಾಣ ಆಕಾಶ ಸ್ವರ್ಗ ಮಿಂಚು. ಪ್ರಾಣ ಆಕಾಶ ಸ್ವರ್ಗ ಮಿಂಚು. ಸರಿ ಆಯ್ತಾ? 12 ಭಗವದ್ ರೂಪಗಳ ಉಪದೇಶ ಮಾಡಿದ್ದಾರೆ. ಟೋಟಲ್ 12 ಬರ್ಕೊಂಡ್ಬಿಡ್ರಿ. 12 ನಂಬರ್ ಬರ್ಕೊಂಡು 12 ಭಗವದ್ ರೂಪಗಳ ಉಪದೇಶ. ಟೋಟಲ್ 12 ಭಗವದ್ ರೂಪಗಳ ಉಪದೇಶವನ್ನ ಮಾಡಿದ್ದಾರೆ. ಸರಿ. ಈಗ ಏನು ಅವರು 4 ಏನ್ ಮಾಡ್ಕೋತ ಬಂದಾರ ನೋಡ್ರಿ. ಭಾಷ್ಯದಲ್ಲಿ ಆ ಹೆಸರುಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾರೆ, ಅಂದ್ರೆ ಪ್ರಮಾಣ ಪೂರ್ವಕವಾಗಿ. ಸರಿ ಆಯ್ತಾ? ಅವಾಗ ಏನ್ ಪ್ರಶ್ನೆ ಮಾಡಿಕೊಂಡಿದ್ವಿ? ಅಂದ್ರೆ
ಇವು ಯಾವುದೂ ಅಗ್ನಿಯ ಶರೀರವಲ್ಲ, ಇವೆಲ್ಲವೂ ಪರಮಾತ್ಮ ಅಂತ ಹೇಳಿದ್ರಲ್ಲ. ಪ್ರಮಾಣ ಎಲ್ಲಿದೆ? ಪೃಥ್ವಿ ಬ್ರಹ್ಮ ಅನ್ಲಿಕ್ಕೆ ಬ್ರಹ್ಮ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಪರಮಾತ್ಮ ಅಂತ ಅರ್ಥ ಮಾಡಿಕೊಳ್ಳ್ರಿ. ಪೃಥ್ವಿಯನ್ನ ಪರಮಾತ್ಮನಲ್ಲಿ ಹೆಂಗ್ ಸಮನ್ವಯ ಮಾಡ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಬರೀತಾರೆ ಪೃಥುತ್ವಾತ್ ಪೃಥಿವಿ ವಿಷ್ಣು. ಭಾಷೆ ತಗೊಳ್ರಿ. ಪೃಥುತ್ವಾತ್ ಪೃಥಿವಿ ವಿಷ್ಣು ತಿಳಿತ. ಪೃಥುತ್ವಾತ್ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವಿಸ್ತೀರ್ಣತ್ವಾತ್, ವ್ಯಾಪ್ತನಾದದ್ದರಿಂದ ದೇವರಿಗೆ ಪೃಥಿವಿ ಅಂತ ಕರೀತಾರ. ಮೊದಲು ಶಬ್ದಾರ್ಥ ತಿಳ್ಕೊಳ್ರಿ, ಆಮೇಲೆ ಮತ್ ಧಬಕ್ಕಂತ ಒಳಗ್ ನೋಡ್ತೀನಿ, ನಿಮ್ಮನ್ನ ಭಾಳ ದೂಕಿಸ್ತೀನಿ, ಆಮೇಲೆ ಧರಲ್ಲ ಒಳಗೆ ಹಾಕ್ಬಿಡ್ತೀನಿ ಒಮ್ಮಿಂದ ಮೇಲೆ ನಿಮ್ಮನ್ನ. ಆಯ್ತಾ? ಪೃಥುತ್ವಾತ್ ಪೃಥಿವಿ. ಪೃಥು ಅಂದ್ರೆ ಏನು? ವಿಸ್ತೀರ್ಣ, ವ್ಯಾಪ್ತ. ಭಗವಂತನು ವ್ಯಾಪ್ತನಾದದ್ದರಿಂದ ಅವನಿಗೆ ಪೃಥಿವಿ ಎಂದು ಕರೆಯಬೇಕು. ಏನ್ರಿ ಎಷ್ಟು ಚಂದ ಹೆಸರು ದೇವರಿಗೆ. ವ್ಯಾಪ್ತನಾಗಿದ್ದಾನಾದ್ರಿಂದ ದೇವರಿಗೆ ಏನ್ ಕರಿಬೇಕು? ಪೃಥಿವಿ ಅಂತ ಕರಿಬೇಕು. ಇಲ್ಲಿ ಪೃಥಿವಿ ಎಂಬುವಂತಹ ಒಂದು ಪದಾರ್ಥ, ಅದರಲ್ಲಿ ಇದ್ದವನು, ಇದೆಲ್ಲ ಅನಂತರದ ವಿಚಾರಗಳು. ನೇರವಾಗಿ ಪೃಥಿವಿ ಶಬ್ದವನ್ನ ಭಗವಂತನಲ್ಲಿ ಸಮನ್ವಯ ಮಾಡ್ಲಿಕ್ಕೆ ನಾವು. ಅಂದ್ರೆ ಈಗ ಮುಂದಿನ ಪ್ರಕ್ರಿಯೆ ಏನದ ಅಂದ್ರೆ ಪಂಚಭೂತಗಳಲ್ಲಿ ಬರುವಂತಹ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಎಂಬ 5 ಶಬ್ದಗಳನ್ನು ಭಗವಂತನನ್ನೇ ಹೇಳುತ್ತವೆ ಅಂತ ತಿಳಿಸಿಕೊಡ್ಲಿಕ್ಕೆ ಹೊರಟಿದ್ದೇವೆ. ಸರಿನಾ? ಈಗ ಸ್ಟಾರ್ಟ್ ಮಾಡೋಂತ ಮತ್ತೆ ನೋಡ್ರಿ ಏನಾಯ್ತು ಅಂತ ಕೇಳಿದ್ರೆ, ಪೃಥುತ್ವಾತ್ ಪೃಥಿವಿ, ವ್ಯಾಪ್ತನಾದದ್ದರಿಂದ ಅವನಿಗೆ ಪೃಥಿವಿ ಅಂತ ಕರಿಬೇಕು. ಇಲ್ಲಿ ಪೃಥ್ವಿ ಶಬ್ದದ ಅರ್ಥ ವಿಸ್ತೀರ್ಣನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ ಅನ್ನುವುದು ಹೊಂದಿತು. ಈಗ ನಾನೊಂದು ಹೇಳ್ತೀನಿ, ಏನು ಅಂದ್ರೆ ಸ್ತ್ರೀಲಿಂಗವನ್ನು ಹೊಂದಿಸಬೇಕು. ಮರಿಬೇಡ್ರಿ. ಯಾಕ? ಪೃಥ್ವಿ ಶಬ್ದ ಸ್ತ್ರೀಲಿಂಗ. ಆಮೇಲೆ ಭಗವಂತನಲ್ಲಿ ಸ್ತ್ರೀಲಿಂಗ ಶಬ್ದಗಳನ್ನು ಹೇಳಬೇಕಾಗಿದ್ದರೆ ಸ್ತ್ರೀತ್ವ ಬರಬೇಕಲ್ಲ ಅವನಿಗೆ. ಸ್ತ್ರೀತ್ವ ಇದೆಯಾ ದೇವರಲ್ಲಿ? ಇದೆ. ಅಂದ್ರೆ ಏನ್ ಆಚಾರ ನೀವು ಹೇಳಿ ನಿಂತುಕೊಂಡ ಹೂ ಅನ್ಬೇಕ ಹೆಂಗ್? ಮತ್ತ ಕೆಲವೊಮ್ಮೆ ಏನಾಗ್ತಿರ್ತಾವ್ರಿ, ಪಾಠ ಕೂತಾಗ ಆಚಾರ ಹೆದರ್ಸ್ತಿರ್ತಾರ, ಅದ ಇಲ್ಲೋ ಅಂತಿಕೊಂಡು ಹೂನ್ರಿ ಅನ್ಬೇಕಾಗ್ತದೆ. ಯಾಕಂದ್ರೆ ಹೆದರ್ತಿರ್ತಾರಪ್ಪ ಪಾಠ ಕೂತವ್ರು, ಹೂನ್ರಿ ಅನ್ಬೇಕಾಗ್ತಿರ್ತದೆ. ಹೌದಿಲ್ಲ ರಾಮಧ್ಯಾನಿಯವರ? ಹೌದ್ರಿ ಆಚಾರ, ಹೌದು. ಯಾಕಂದ್ರೆ ಸುಮ್ಮತ್ ನಿಮ್ ಜೊತೆ ಎದುರು ಹಾಕೊಂಡು ಯಾರು ಬೇಕಾಗಿ ಒಳ್ಳೆ ಸುರಕ್ಷಿತ ಪಾಠ ಕೇಳ್ಬೇಕಾಗಿದೆ ನಮಗೆ. ಅಂದ್ರೆ ಹಂಗಲ್ಲ. ಸ್ತ್ರೀಲಿಂಗ ಶಬ್ದಗಳು ಭಗವಂತನಲ್ಲಿ ಸಮನ್ವಯವಾಗಲಿಕ್ಕೆ ಏನೋ ಕಾರಣ ಇದೆಯೋ ಆ ಕಾರಣವನ್ನು ಕೊಟ್ರೆ ಸಾಕು. ಸ್ತ್ರೀ ಮತ್ತು ಪುರುಷ ಶಬ್ದಗಳಿಗೆ ಹೆಂಗೆ ವಿವರಣೆ? ಪುರುಷ ಅಂದ್ರೆ ಅವನು ತಾನೊಂದು ಸಂತಾನವನ್ನ ಪಡೆಯಬೇಕಾಗಿದ್ರೆ ಸ್ತ್ರೀಯ ಮೂಲಕವಾಗಿ ಪಡಿಬೇಕಾಗ್ತದೆ. ಸ್ತ್ರೀಯು ಸಂತಾನವನ್ನ ಪಡಿಬೇಕಾಗಿದ್ರೆ ತನ್ನಿಂದಲೇ ತಾನು ಪಡಿತಾಳೆ ಹೊರತಾಗಿ ಇನ್ನೊಬ್ಬರ ಮೂಲಕ ಅಲ್ಲ. ಇನ್ನೊಬ್ಬರ ಮೂಲಕ ಯಾಕ? ತನ್ನ ಗರ್ಭದಲ್ಲಿ ತಾ ಇಟ್ಕೋತಾಳೆ. ಪುರುಷನಿಗೆ ನೋಡ್ರಿ, ಆಹಾರದಲ್ಲಿ ನಾವು ಆಹಾರವನ್ನ ತಿಂದಾಗ ಆ ಜೀವ ನನ್ನ ದೇಹದಲ್ಲೂ ಇರ್ತದೆ, ಆದ್ರೆ ಆ ದೇಹದಲ್ಲಿ ಇದ್ದದ್ದು ನನ್ನಿಂದೇ ಹುಟ್ಟಿ ಬರ್ಲಿಕ್ಕೆ ಚಾನ್ಸ್ ಆಗೋದಿಲ್ಲ. ಆದ್ರೆ ಅದೇ ತಾಯಿಯ ಶರೀರ ಪ್ರವೇಶ ಮಾಡಿದಾಗ ಅಲ್ಲಿಂದಲೇ ಹುಟ್ಟಿ ಬರ್ತದೆ. ಹಾಗಾದ್ರೆ ಸ್ತ್ರೀ ಅನ್ನುವುದಕ್ಕೆ ಇನ್ನೊಂದರ ವ್ಯವಧಾನವಿಲ್ಲದೆ ನೇರವಾಗಿ ಹಡಿಯುವಿಕೆ ಅಂತ ಅರ್ಥ. ಪುರುಷ ಅನ್ನೋ ಶಬ್ದಕ್ಕೆ ಇನ್ನೊಬ್ಬರ ಸಹಾಯ ತೆಗೆದುಕೊಂಡು ಹಡಿಯುವಿಕೆ ಅಂತ ಅರ್ಥ. ಈಗ ಸ್ತ್ರೀಲಿಂಗ ಶಬ್ದ ಅನ್ನೋ ಶಬ್ದಕ್ಕೆ ಪರಮಾತ್ಮನಲ್ಲಿ ಬರ್ತದೋ ಇಲ್ಲೋ ಅಂದ್ರೆ ಬಂದೇ ಬರ್ತದೆ. ಯಾಕಂದ್ರೆ ಪರಮಾತ್ಮ ಎಲ್ಲ ದೇವತೆಗಳನ್ನ ತನ್ನ ದೇಹದಿಂದಲೇ ಹಡೆದಿದ್ದಾನೆ. ಪರಮಾತ್ಮ ತನ್ನ ದೇಹದಿಂದ ಹಡೆದಿದ್ದಾನೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ. ಪುರುಷ ಸೂಕ್ತ ಹೇಳಿ ಅಭಿಷೇಕ ಮಾಡುವಾಗ ಏನ್ ತಿಳಿಬೇಕು? ಇದನ್ನ ಯಾಕೆ ಹೇಳಿಕತ್ತದ ಪುರುಷ ಸೂಕ್ತ ಅಂತಂದ್ರೆ ಪರಮಾತ್ಮನ ಅಂಗಗಳಿಂದ ದೇವತೆಗಳು ಹುಟ್ಟ್ಯಾರ ಎಂಬುದಕ್ಕಲ್ಲ, ಸ್ತ್ರೀ ಮಾಡಬೇಕಾದ ಕಾರ್ಯವನ್ನ ಮಾಡಿದ್ದಾನಾದ್ದರಿಂದ ಜಗತ್ತಿನಲ್ಲಿ ಎಲ್ಲಾ ಸ್ತ್ರೀಲಿಂಗ ಶಬ್ದಗಳು ಭಗವಂತನಲ್ಲಿ ಹೊಂದುತ್ತವೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಹೇಳಿರ್ತದೆ. ಪುರುಷ ಸೂಕ್ತದ ಸ್ವಾರಸ್ಯ ನೋಡ್ಕೊಳ್ಳಿ. ಸ್ತ್ರೀ ಬೇಕಂತೇನಿಲ್ಲ ಅವಂಗ. ಸ್ತ್ರೀಯಿಂದ್ರೂ ಹುಟ್ಟಿಸ್ತಾನೆ, ತಾನು ಹುಟ್ಟಿಸ್ತಾನೆ. ಐಡಿಯಾ ಬಂತ? ವಿಷಯ ಹೇಳಿದ್ದೇನೆ ಅಂತ ಹೇಳಿ. ಸ್ತ್ರೀ ಮಾಡುವ ಕೆಲಸವನ್ನ ಮಾಡ್ಬೇಕು. ಸ್ತ್ರೀ ಏನೇನ್ ಕೆಲಸ ಮಾಡ್ತಾಳೆ ನೋಡ್ಕೊಡ್ರಿ, ಒಟ್ಟು ಕೆಲಸ ಪರಮಾತ್ಮ ಮಾಡ್ತಾನೆ. ಹೋದ್ ಕೆಲಸ ಅಷ್ಟೇ, ಯಾವ್ದು ಮಾಡ್ಲಿಕ್ಕೆ ಆಗಂಗಿಲ್ಲ. ನಮ್ಮಲ್ಲಿ ಎಂತಿರ್ತಾರ ನೋಡ್ರಿ ಕೆಲವರೆಲ್ಲ, ಮನ್ಯಾಗ ಗಂಡ ಆಗಿ ಪಾಪ ಕಸನು ಬಳಿತಾನೆ, ಎಂಜಲ್ ಗೊಮ್ಮನ ಮಾಡ್ತಾನೆ, ಅಡ್ಗಿನೂ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಒಂದ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಮಕ್ಳು ಹಿಡ್ಲಿಕ್ಕೆ ಒಂದ್ ಆಗಂಗಿಲ್ಲ ಅಂತಂತಿರ್ತಾರ. ಆಲೋಚನೆ ಹೌದಿಲ್ಲ? ಸಂಜೆ ಕುತ್ಕೊಂಡು ಉಪಕಾರಣಿ ತೊಳ್ಕೊತದ, ಮರು ದಿವಸದ ಭಾಂಡಿ ಹಚ್ಕೋತದ, ಇಡ್ಲಿ ಉಲಿ ಹಾಕೊಂಡು ಇಟ್ಕೋತದ, ಎಲ್ಲಾ ಮಾಡ್ತದ. ಪಾಪ ಹಿಡಿಲಿಕ್ಕೆ ಒಂದ್ ಆಗಂಗಿಲ್ಲ. ಕಣ್ಣಿಗಿರಿ ಅವ್ರ ಅದು ಒಂದು ನೀ ಮಾಡ್ಬೇಕು ನೋಡು, ಅದಕ್ಕೊಂದು ನಿನ್ ಲಗ್ನ ಮಾಡ್ಕೊಂಡು ನೀನ್ ಕೆಲವು ಸಿಟ್ಟಿಗೆದ್ದಾಗ ಗಂಡನ ಅಂತಿರ್ತಾರ ಸಿಟ್ಟಿಗೆದ್ದಾಗ. ಯಾಕಂದ್ರೆ ಒಬ್ಬರ ಮಾಡಿ ಫ್ರಸ್ಟ್ರೇಷನ್ ಆಗಿರ್ತದ, ಅದಕ್ಕಂತ ಇರ್ತಾರೆ. ಆಗ ಅದು ಒಂದು ಕೆಲಸವನ್ನು ಕೂಡ ಪರಮಾತ್ಮನೇ ಮಾಡ್ತಾನಾದ್ದರಿಂದಾಗಿ ಅವನಿಗೆ ಸ್ತ್ರೀತ್ವ ಸುಲಭವಾಗಿ ಬಂದೋಯ್ತು. ನೋಡ್ರಿ ಎಷ್ಟು ಸ್ವಾರಸ್ಯ,
ಎಷ್ಟು ಸ್ವಾರಸ್ಯ. ಪೃಥುತ್ವಾತ್ ಪೃಥಿವೀ ವಿಷ್ಣು ಅಗ್ನಿಶ್ಚಾಪ್ಯಂಗನೇತೃತಃ. ದೇವರಿಗೆ ಅಗ್ನಿ ಅಂತ ಅರ್ಥ. ಅಗ್ ಅಂದ್ರೆ ಏನು? ಅಂಗ. ಅಂಗ ಅಂದ್ರೆ ಶರೀರ ಅಂತ ಅರ್ಥ, ಅಥವಾ ಅಪ್ರಧಾನವಾದ ಜಗತ್ತು ಅಂತ ಅರ್ಥ. ಅಂಗನೇತ ಇತಿ ಅಗ್ನಿ. ಅಗ್ನಿ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಶರೀರವನ್ನು ಪ್ರೇರಿಸುತ್ತಾನೆ, ಶರೀರದಲ್ಲಿದ್ದು ಚಟುವಟಿಕೆಯನ್ನು ಉಂಟು ಮಾಡ್ತಾನೆ. ಆದ್ದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಅಥವಾ ಅಪ್ರಧಾನವಾದ ಈ ಜಗತ್ತಿಗೆ ಪ್ರೇರಣೆಯನ್ನುಗೊಳಿಸ್ತಾನೆ, ಆದ್ರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಇಲ್ಲಿ ಮೊದಲನೇ ಅಗ್ನಿ ತನ್ನ ಹೆಸರಲ್ಲ, ಭಗವಂತನ ಹೆಸರು ಅಂತ ಪರಿಚಯ ಮಾಡಿಸ್ತಾ ಇದೆ. ಅಗ್ನಿ ಅಂತ ನನ್ನ ಕರೀತಾರಪ್ಪ ಲೋಕದಲ್ಲಿ, ಆದ್ರೆ ನಂದಲ್ಲ ಅದ ಹೆಸರು, ಭಗವಂತನದ್ದು. ಯಾಕೆ ಅಂದ್ರೆ ಅಂಗಭೂತವಾದ ಪ್ರಧಾನ ಅಂಗ ಅಂತ ಕರಿತಿರ್ತಾರ. ಪ್ರಧಾನನಾದವನು ದೇವರು, ಅಂಗಭೂತವಾದ ಜಗತ್ತು. ಪ್ರಧಾನನಾದವನು ಜೀವ, ಅಂಗನಾದದ್ದು ಶರೀರ. ಅಂಗವಾದ ಈ ಶರೀರಕ್ಕೆ ಚಾಲನ ಅಥವಾ ಚಾಲಕನಾದವನು ಯಾರೋ ಅವನೇ ಅಗ್ನಿ. ಅಂಗವಾದ ಈ ಜಗತ್ತಿಗೆ ಚಾಲಕ ಶಕ್ತಿಯಾದವರು ಯಾರೋ ಅವನೇ ಅಗ್ನಿ ಅಂತ ಭಗವಂತನಲ್ಲಿ ಸಮನ್ವಯ ಮಾಡಿದರು. ಅಂಗನೇತ್ರತಃ. ಸರಿನಾ? ಇನ್ನ ಅನ್ನಂ, ದೇವರಿಗೆ ಅನ್ನ ಅಂತ ಹೆಸರು. ಯಾಕ ಅನ್ನ ಅಂತ ಹೆಸರು ಅಂತ ಕೇಳಿದ್ರೆ ಅತೃತ್ವತಃ, ತಿನ್ನುತ್ತಾನಾದ್ರಿಂದ ದೇವರಿಗೆ ಅನ್ನ ಅಂತ ಕರಿಬೇಕಂತ. ಏನ್ ತಿಂತಾನ ಏನ್ ಬಿಡ್ತಾನ ಅಂಬುದನ್ನೆಲ್ಲ ನೀವೇ ನೋಡ್ಕೊಳ್ರಿ. ಸರಿನಾ? ಏನ್ ತಿಂತಾನ ಏನ್ ಬಿಡ್ತಾನ ನಿಮ್ಗೆ ಗೊತ್ತದ. ನಮ್ಮಲ್ಲಿದ್ದು ಎಲ್ಲಾ ಆಹಾರ ಪದಾರ್ಥಗಳನ್ನು ತಿಂತಾನ, ಪ್ರಳಯ ಕಾಲದಲ್ಲಿ ಜಗತ್ತನ್ನು ತಿಂತಾನ. ಓಕೆ, ರೈಟ್. ನಿತ್ಯದಲ್ಲೂ ಆದಿತ್ಯಶ್ಚ ಆದಿರೂಪತಃ, ಎಲ್ಲರಿಗೂ ಕಾರಣ ಅಂತ ಕರೆಸಿಕೊಂಡದ್ರಿಂದ ದೇವರಿಗೆ ಆದಿತ್ಯ ಅಂತ ಕರಿಬೇಕು. ಆದಿರೂಪ ಅಂದ್ರೆ ಕಾರಣ ಅಂತ ಅರ್ಥ. ಮೊದಲಿಗಿದ್ದದ್ದು ಯಾರಪ್ಪ? ಆದಿ ಅಂದ್ರೆ ಮೊದಲು ಅಂತ ಅರ್ಥ. ಈ ಜಗತ್ತಿಗೆ ಮೊದಲಿದ್ದವರು ಯಾರು? ದೇವರು. ಅಂದ್ಮೇಲೆ ಕಾರಣ, ಈ ಜಗತ್ತಿಗೆ ಕಾರಣರೂಪನಾಗಿದ್ದಾನೆ. ಆಪ ಅಂದ್ರೆ ಏನು? ಆ ಪಾಲನಾಚೈವ, ಎಲ್ಲಾ ರೀತಿಯಿಂದ ರಕ್ಷಣ ಮಾಡ್ತಾನೆ, ಆದ್ದರಿಂದ ದೇವರಿಗೆ ಆಪ ಅಂತ ಹೆಸರು. ಆ ಅಂದ್ರೆ ಎಲ್ಲಾ ರೀತಿಯಿಂದಲೂ, ಪ ಅಂದ್ರೆ ರಕ್ಷಣ. ಆಪ ಎಲ್ಲ ರೀತಿಯಿಂದಲೂ ರಕ್ಷಣೆ ಮಾಡ್ತಾನಾದ್ರಿಂದ ದೇವರಿಗೆ ಆಪ ಅಂತ ಕರೀತಾರೆ. ದೇಶನಾಥ್ ದಿಶ ಉಚ್ಚತೆ ದಿಶ ಏವಚ. ದೇಶನಾಥ್ ದಿಶ ಏವಚ ಅಂದ್ರೆ ಅರ್ಥ ಏನು? ದಿಕ್ ಅಂತ ಹೆಸರು ದೇವರಿಗೆ. ಯಾಕೆ ದಿಕ್ ಅಂತ ಹೆಸರು ಅಂದ್ರೆ ಆದೇಶ ಮಾಡ್ತಾನಾದ್ದರಿಂದ ಎಲ್ಲರಿಗೂ, ಲಕ್ಷ್ಮೀ ದೇವಿಯಿಂದ ಹಿಡ್ಕೊಂಡು ಒಟ್ಟರಿಗೂ ಆದೇಶ ಮಾಡ್ತಾನಾದ್ರಿಂದ ದೇವರಿಗೆ ದಿಕ್ ಅಂತ ಹೆಸರು. ನಕ್ಷತ್ರ ಅಂತ ಹೆಸರಂತ ದೇವರಿಗೆ. ಹೆಂಗ್ ಬಿಡಿಸ್ತಾರೆ ಶ್ರೀಮದಾಚಾರ್ಯರು ಅಂದ್ರೆ, ಕ್ಷತ್ರ ಅಂದ್ರೆ ಆನಂದವರು, ಕ್ಷತ್ರಿಯ ಅಂತ ಬರ್ಕೋಬೇಕಂತ. ಕ್ಷತ್ರ ಇಸ್ ಈಕ್ವಲ್ ಟು ಕ್ಷತ್ರಿಯ ಇಸ್ ಈಕ್ವಲ್ ಟು ರಾಜ. ಕ್ಷತ್ರ ಅಂದ್ರೆ ರಾಜ. ನಕ್ಷತ್ರ ಅಂದ್ರೆ ಇವನ ಮೇಲೆ ಇನ್ಯಾರು ರಾಜರಿಲ್ಲ, ಆದ್ದರಿಂದ ಇವನನ್ನ ನಕ್ಷತ್ರ ಅಂತ ಕರಿಬೇಕು ಅಂತ ಬರೀತಾರೆ ಶ್ರೀಮದಾಚಾರ್ಯ. ಸೋ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಏನು ದೇವರಿಗೆ ನಕ್ಷತ್ರ ಅಂತ ಯಾಕೆ ಹೆಸರು? ಎಂದೂ ಚಿಂತನೆ ಮಾಡಿಲ್ಲ ಶ್ರೀನಿವಾಸ್. ನಕ್ಷತ್ರ ದೀಪ ಹಚ್ಚಿದ್ರು ಚಿಂತನೆ ಮಾಡಿಲ್ಲ, ನಕ್ಷತ್ರ ಕಂಡ್ರು ಚಿಂತನೆ ಮಾಡಿಲ್ಲ. ನಕ್ಷತ್ರಗಳನ್ನ ನೋಡಿ ಕೈ ಮುಗಿದು ಬೆಳಗಾಗಿ ಎದ್ದು, ಓ ಹರಿಯೇ, ಯು ಆರ್ ನಕ್ಷತ್ರ, ನೀನ್ ನಕ್ಷತ್ರ ಅಲ್ಲೇನಪ್ಪ ಸ್ವಾಮಿ. ಯಾಕೆ? ಕ್ಷತ್ರ ಅಂದ್ರೆ ರಾಜರು. ಯಾವ ರಾಜರು ನಿನ್ ಮೇಲಿಲ್ಲ, ನೀನೇ ಜಗದೇಕ ರಾಜ. ನಕ್ಷತ್ರ ಅನ್ನುವ ಹೆಸರಿನಿಂದ ನಕ್ಷತ್ರಗಳಲ್ಲಿ ಇದ್ದೀಯಲ್ಲ ನೀನು ಅಂತ ಹೇಳಿ ಕೈ ಮುಗಿದ್ರೆ ಸಾಕು. ಮುಂದೆ ಆನಂದ, ಆಮೇಲೆ ಆನಂದತ್ವಾಚ ಚಂದ್ರಮಾಹ. ಚಂದ್ರ ಅಂತ ಯಾಕೆ ಹೆಸರು ಭಗವಂತನಿಗೆ ಅಂತಂದ್ರೆ ಆನಂದ ಪೂರ್ಣನಾದದ್ದರಿಂದ ಚಂದ್ರಮ. ಹೆಂಗ ಚದಿ ಆಹ್ಲಾದನೆ ಅಂತ ಧಾತು ಅದು. ಚಂದ್ರನನ್ನು ನೋಡಿದಾಗ ನಮಗ ಸಂತೋಷ ಆಗ್ತದೆ. ಸೂರ್ಯ ನೋಡಿದಾಗ ಸಂತೋಷ ಆಗಂಗಿಲ್ಲ, ಸೂರ್ಯ ನೋಡಿದಾಗ ತ್ರಾಸ ಆಗ್ತದೆ. ಯಾಕಂದ್ರೆ ಬಿಸಿ ಇದೆ, ತಗದಗ ಅಂತ ಇರ್ತದೆ. ಚಂದ್ರ ನೋಡಬಹುದು ಅಂಥೇಳಿ ರಾತ್ರಿಯಲ್ಲಿ ಚಂದ್ರ ಬಂದಾಗ ಕವಿತೆಗಳು ಹುಟ್ಟುಕೊಳ್ಳುತ್ತಾವ. ಸೂರ್ಯನ ಬಗ್ಗೆ ಕವಿತೆಗಳು ಕಡಿಮೆ, ಚಂದ್ರನ ಬಗ್ಗೆ, ಚಂದ್ರನ ಬೆಳದಿಂಗಳಲ್ಲಿ ವಿಹಾರ ಮಾಡಿದವರ ಬಗ್ಗೆ, ನದಿ ತೀರಗಳ ಬಗ್ಗೆ ಕವಿತೆಗಳು ಹುಟ್ಟುಕೊಂಡಾವ. ಯಾಕ? ಆಹ್ಲಾದ ಉಂಟು ಮಾಡ್ತದ ಅಂತ ತಿಳ್ಕೊಂಡು ಹೇಳಿ. ಸೂರ್ಯನ ಬಗ್ಗೆ ಗಿಡದಾಗ ಬಿಸಿಲಾಗ ವೈಶಾಖ ಮಾಸದಾಗ ಒಣಗಿಸಿ ಇಟ್ಕೊಂಡದ ಬಗ್ಗೆ ಎಂದೂ ಕಾವ್ಯಗಳನ್ನು ಬರೆದಿಲ್ಲ ಯಾರು. ಬರ್ದಾರ ನೋಡ್ರಿ, ಓ ಸೂರ್ಯನೇ ವೈಶಾಖದಲ್ಲಿ ವೈಶಾಖ, ನೀ ಯಾಕೆ ಶಾಖ ಕೊಡ್ತಿದ್ದೀಯಾ ಅಂತ ಯಾರಾದ್ರೂ ಕಾವ್ಯ ಬರೆದಿದ್ದಾರ? ಕಪಿಲಾಚಾರ್ಯ ಬರೀಬೇಕಷ್ಟೇ. ಇನ್ನ ಓ ವೈ ಶಾಖ, ಓ ಸೂರ್ಯನೇ ವೈಶಾಖ ಮಾಸದಲ್ಲಿ ವೈಶಾಖ, ಕರೆಂಟ್ ಬಿಲ್ ನೋಡಿದಾಗ ಬರುವುದು ಶಾಖ ಅಂತ ಹೇಳಿ ಯಾರು ಬರೀಬೇಕಲ್ಲ. ಮತ್ತೆ ಶಾಖ ಅಂತ ಒಂದು ಶಾಖ ಸಂಸ್ಕೃತದ, ಇನ್ನೊಂದು ಶಾಖ ಇಂಗ್ಲಿಷ್ ಇದ್ದು, ಯಾರು ಕಾವ್ಯ ಬರೆದಿಲ್ಲ. ಅಂದಮೇಲೆ ಚಂದ್ರನ ಆನಂದ ಅಂತ ಅರ್ಥ ಅದಕ್ಕೆ. ಓಕೆನಾ? ರೈಟ್. ಮುಂದೆ ಬರ್ರಿ. ಪ್ರಾಣೋಸೋ ಬಲರೂಪತ್ವಾತ್, ಪ್ರಾಣನಾಗಿದ್ದಾನೆ ಯಾಕ? ಬಲರೂಪನಾದದ್ದರಿಂದ. ಸರಿ, ಬಲರೂಪನಾದದ್ದರಿಂದ.
ಅದರ ಮೇಲೆ ಮುಂದೆ ಏನದ ಇನ್ನ ಆಗಲಿ ಬಲರೂಪತ್ವಾತ್ ಆಕಾಶ ಪೂರ್ತಿ ಹೇತುತಃ ಆಕಾಶ ಏನಾಗ್ಯಾನ ಅಂದ್ರೆ ಪೂರ್ತಿಯಾದದ್ದರಿಂದ ಪೂರ್ತಿ ಅಂದ್ರೆ ವ್ಯಾಪ್ತ ಅಂತ ಅರ್ಥ ಪೂರ್ತಿ ಹೇತುತಃ ಅಂದ್ರೆ ವ್ಯಾಪ್ತಿಗೆ ಕಾರಣ ನೋಡ್ರಿ ಆಕಾಶ ಅನ್ನೋ ಶಬ್ದಕ್ಕ ಪೂರ್ತಿ ಹೇತುತಃ ಎಲ್ಲ ಕಡೆಗೆ ವ್ಯಾಪ್ತನಾದದ್ದರಿಂದ ಆಕಾಶ ಅಂತ ಕರ್ಲಿಕತ್ತಾರ ಸರಿನಾ ಪೃಥ್ವಿ ಅಂದ್ರೂ ಎಲ್ಲ ಕಡೆಗೆ ವ್ಯಾಪ್ತ ಆಕಾಶ ಅಂದ್ರೂ ಎಲ್ಲ ಕಡೆಗೆ ವ್ಯಾಪ್ತ ಎರಡು ಇನ್ನ ವೇದನಾದ್ ವಿದ್ಯುರೇವಚ ವೇದನಾದೇವ ವಿದ್ಯುತ್ ಎಲ್ಲವನ್ನ ಬಲ್ಲವನಾದದ್ರಿಂದಲೇನೆ ಅವನಿಗೆ ವಿದ್ಯುತ್ ಅಂತ ಕರೀತಾರ ಇನ್ನು ದ್ಯೌಹು ಪ್ರಕಾಶ ಸ್ವರೂಪ ಸೊ ಹಿಂದೆ ಮುಂದಾಗಿದೆ ದ್ಯೌಹು ಪ್ರಕಾಶ ರೂಪತ್ವಾತ್ ಭಗವಂತನಿಗೆ ದ್ಯು ಅಂತ ಕರೀತಾರೆ ಯಾಕ ಪ್ರಕಾಶ ಸ್ವರೂಪನಾದದ್ದರಿಂದ ಚಾಪ್ಟರ್ ಕ್ಲೋಸ್ ಯಹ ಯಾರು ಸೋಮ ಚಂದ್ರನಲ್ಲಿ ಸೂರ್ಯನಲ್ಲಿ ವಿದ್ಯುತ್ಸು ಮಿಂಚಿನಲ್ಲಿ ತತ್ತನ್ನಾಂನ ಹರಿಪರಹ ಆಯಾ ಹೆಸರಿನಿಂದ ಪರಮಾತ್ಮನಿದ್ದಾನೋ ಅಹೇಯತ್ವಾದಹಂ ನಾಮ ಗಾರ್ಹಪತ್ಯಾದಿ ಸಂಸ್ಥಿತ ಅವನೇ ಅಹೇಯತ್ವಾತ್ ಯಾರೂ ಜಗತ್ತಿನಲ್ಲಿ ಅವನನ್ನು ತ್ಯಾಗ ಮಾಡಲಾರರು ಆದ್ರಿಂದ ಅವನಿಗೆ ಅಹಂ ಎಂದು ಕರೆಯುತ್ತಾರೆ ನಾವು ಮನೆಯಲ್ಲಿ ಉಪಯೋಗಿಸಿದ ವಸ್ತುಗಳನ್ನ ಚೆಲ್ತೇವೆ ತೆಗೆದು ಬೇಡ ಇದು ನಮಗೆ ಅಂತ ಚೆಲ್ಲಬಹುದು ಬೇಡವಾದರೆ ಮನೆ ಮಂದಿಯನ್ನೇ ಬಿಟ್ಟು ಹೋಗಬಹುದು ಬೇಡವಾದರೆ ಊರು ಬಿಟ್ಟು ಹೋಗಬಹುದು ಬೇಡವಾದರೆ ದೇಹವನ್ನೇ ಬಿಟ್ಟು ಬಿಡಬಹುದು ಪರಮಾತ್ಮನ್ ಬಿಡು ನೋಡಂತ ಹೀಗೆ ಅಂತ ಕೇಳ್ತದೆ ಶಾಸ್ತ್ರ ಬರುವುದಿಲ್ಲವಾದ್ರಿಂದ ದೇವರನ್ನ ಅಹೇಯತ್ವಾತ್ ಅಹಂ ನಾಮ ಗಾರ್ಹಪತ್ಯ ಅನ್ವಾಹಾರ್ಯ ವಚನ ಆಹವನೀಯ ಅಗ್ನಿಯಲ್ಲಿ ಇದ್ದವನು ಅಂತ ಹೇಳಿ ಕೊಟ್ರು ಈಗೇನ್ ಮಾಡಿದ್ವಿ ನಾವೀಗ ಅಂದ್ರೆ ಶ್ರೀಮದಾಚಾರ್ಯರ ವ್ಯಾಖ್ಯಾನ ಯಾಕೆ ಸರಿಯಾದದ್ದು ಅನ್ನುವುದಕ್ಕೆ ತತ್ವ ಸಂಹಿತ ಎಂಬ ಗ್ರಂಥವನ್ನ ಆಧರಿಸಿ ಪ್ರಮಾಣವನ್ನ ಕೊಟ್ಟದ್ದರಿಂದ 3 ಅಗ್ನಿಗಳು 2 ರೀತಿಯಿಂದ ಉಪದೇಶವನ್ನ ಮಾಡುತ್ತಿದ್ದಾರೆ ಮೊದಲನೇದಾಗಿ ಪ್ರಾಣೋ ಬ್ರಹ್ಮ ಅಂತ ಅಪರಬ್ರಹ್ಮನಾದ ಮುಖ್ಯ ಪ್ರಾಣದೇವರನ್ನ ಪರಿಚಯಿಸಿ ಕಂ ಬ್ರಹ್ಮ ಆನಂದಾತ್ಮಕನಾದ ಜ್ಞಾನಾತ್ಮಕನಾದ ಭಗವಂತನ ಪರಿಚಯ ಮಾಡಿಸಿಕೊಟ್ರು ಏಕಕಂಠದಿಂದ 3 ಏಕಕಾಲದಲ್ಲಿ ಅದ ಅನಂತರದಲ್ಲಿ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ ಯಾರು ಅಂತ ಕೇಳಿದ್ರೆ ಒಬ್ಬೊಬ್ಬರಾಗಿ ಒಬ್ಬರು ಪೃಥ್ವಿ ಅಗ್ನಿ ಅನ್ನಮ ಆದಿತ್ಯ ಇನ್ನೊಬ್ರು ಆಪಹ ದಿಶಃ ನಕ್ಷತ್ರ ಚಂದ್ರಮ ಮತ್ತೊಬ್ರು ಪ್ರಾಣ ಆಕಾಶ ದ್ಯೌಹು ವಿದ್ಯುತ್ ಅಂತ ತಿಳಿದುಕೊಂಡು 12 ಭಗವದ್ ರೂಪಗಳನ್ನು ಪರಿಚಯ ಮಾಡಿಸಿಕೊಟ್ಟು ಈ 12 ಭಗವದ್ ರೂಪಗಳೇನಿವೆಯೋ ಆ ಭಗವದ್ ರೂಪಕ್ಕೂ ಈ ಭಗವದ್ ರೂಪಕ್ಕೂ ಏನು ವ್ಯತ್ಯಾಸವಿಲ್ಲ ಅಂತ ಹೇಳಿ ಮುಗಿಸ್ಬಿಟ್ರು ಸರಿ ಹೋತಾ ವಿಷಯ ತಿಳಿತಿಲ್ಲೋ ಇಷ್ಟು ತಿಳ್ಕೊಂಡವನಿಗೆ ಅಪರೋಕ್ಷ ಜ್ಞಾನ ಮೋಕ್ಷ ಇತ್ಯಾದಿಗಳ ಸರಿ ಈಗ ಇವತ್ತಿನ ಪಾಠದ ಈ ಸೆಷನ್ನಿನ ಕೊನೆಯ ಅಂಶವನ್ನ ನಾನು ಹೇಳಿ ಮುಕ್ತಾಯ ಮಾಡ್ತಾ ಇದ್ದೇನೆ ಆಮೇಲೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು ಏನು ಸರಿ 12 ವರ್ಷಗಳ ಕಾಲ ನಿರಂತರವಾಗಿ ಅಗ್ನಿ ಸೇವೆಯನ್ನ ಗುರು ಸೇವೆಯನ್ನ ಸಹಾಧ್ಯಾಯಿಗಳ ಪ್ರೀತಿಯನ್ನ ಗುರುಪತ್ನಿಯ ಅನುಗ್ರಹವನ್ನ ಸಂಪಾದನೆ ಮಾಡಿದ ಉಪಕೋಸಲನಿಗೆ ಒಂದು ಸಣ್ಣ ತತ್ವವನ್ನ ಉಪದೇಶ ಮಾಡುವ ಅವಶ್ಯಕತೆ ಇದೆಯಾ ನನ್ನ ಪ್ರಶ್ನೆ ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ 12 ವರ್ಷಗಳ ಕಾಲ ಗುರುಕುಲದಲ್ಲಿ ಅಗ್ನಿಗಳ ಸೇವೆಯನ್ನ ಮಾಡಿದಾಗ ಪ್ರಸನ್ನರಾದ ಅಗ್ನಿಗಳು ತಮ್ಮ ಪರಿಚಯ ಮಾಡಿಸಿಕೊಳ್ಳುವ ಅವಶ್ಯಕತೆ ಇದೆ ಗುರುಗಳು ವೇದವನ್ನು ಹೇಳಿಕೊಟ್ರೆ ಆ ವೇದಗಳಲ್ಲಿ ತಮ್ಮ ಸ್ವರೂಪ ಇದ್ದೇ ಇರ್ತದೆ ಅಲ್ಲಿ ವೇದಾಧ್ಯಯನ ಮಾಡಿದವನು ಕರ್ಮಕಾಂಡದಲ್ಲಿ ನಿಷ್ಣಾತನಾದವನು ಆ ಎಲ್ಲ ಅಗ್ನಿಗಳ ಪರಿಚಯ ಮಾಡಿಸಿಕೊಳ್ತಾನೆ ಅದೇನ್ ಬೇಕಾಗಿಲ್ಲ ಹಾಗಾದರೆ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕುಳಿತಿರುವಂತಹ ಅಗ್ನಿ ಎಂಬ ದೇವತೆ ಬಹಳ ಚಂದದ್ರಿ ಬಹಳ ಚಂದ ಅಂದ್ರೆ ಜ್ಞಾನದಾನಂತು ದೇವಾನ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಬೇರೆ ಕಡೆಗೆ ಭಾಷೆಯಲ್ಲಿ ಹೇಳ್ತಾರೆ ಜ್ಞಾನದಾನಂತು ದೇವಾನ ಜ್ಞಾನದಾನ ಮಾಡಬೇಕು ಅನ್ನುವುದು ದೇವತೆಗಳ ವಿಹಿತ ಸಂಧ್ಯಾವಂದನೆ ದೇವರ ಪೂಜೆ ಇದ್ದಂತೆ ಅವರು ಜ್ಞಾನದಾನ ಮಾಡಬೇಕು ಅರ್ಥ ಆಯ್ತಾ ಕರ್ತವ್ಯ ಅದು ಮಸ್ಟ್ ಅಂಡ್ ಶುಡ್ ಅದು ಬಿಡ್ಲಿಕ್ಕೆ ಬರುವುದಿಲ್ಲ ಅಂದ್ರೆ ದೇವತೆಗಳು ಒಂದಿಲ್ಲ ಒಬ್ಬರಿಗೆ ಪಾಠ ಹೇಳಲೇಬೇಕು ನಾ ದೇವ್ರು ಕೇಳ್ತಾನ ಇವತ್ತು ಯಾರಿಗೆ ಪಾಠ ಹೇಳಿದೆ ಅಂತ ಕೇಳ್ತಾನ ನಮ್ಗೆ ಕೇಳುದಿಲ್ರಿ ನೀನ್ ನೋಡಿದ್ರೆ ಗೊತ್ತಾಗ್ತಾನೆ ನೀ ಸುಮ್ ಹೇಳ್ಸ್ಕೊಂಡು ಹೋಗಂತ ಬೈದು ಕಳಿಸ್ಬಿಡ್ತಾನ ನಮ್ಮನ್ನ ಅಷ್ಟೇ ನೀನ್ ಪಾಠ ಹೇಳ್ಸ್ಕೊಂಡು ಹೋಗಿ ಸಾಕು ನೀನ್ ಪಾಠ ಹೇಳ್ತಿ ಎಲ್ಲ ತಲೆ ಏನ್ ಬೈದು ಕಳಿಸ್ತಾನ ಆದ್ರೆ ದೇವತೆಗಳಿಗೆ ಇವತ್ತು ನೀನು ಯಾರಿಗೆ ಪಾಠ ಹೇಳಿದಿ ಜ್ಞಾನದಾನ ಯಾರಿಗೆ ಮಾಡಿದಿ ನೀನು ಅಷ್ಟು ನನ್ನ ಗುಣಗಳನ್ನು ಚಿಂತನೆ ಮಾಡ್ತಿದ್ದೀಯಲ್ಲ ಒಂದಾದ್ರೂ ಕೊಟ್ಟಿಯ ಇನ್ನೊಬ್ಬರಿಗೆ ಎಷ್ಟು ಲೋಭಿ ನೀನು ಎಷ್ಟು ಸ್ವಾರ್ಥಿ ನೀನು ಅಂತ ಬಯಸಿಕೊಳ್ಳಬಾರದು ಅಂತನ್ನುವುದಾದರೆ ತಾವು ಉಪದೇಶ ಮಾಡಲೇಬೇಕು
ಆದ್ದರಿಂದ 12 ವರ್ಷಗಳಷ್ಟು ದೀರ್ಘಕಾಲ ತಮ್ಮ ಸೇವೆಯನ್ನ ನಿರ್ವ್ಯಾಜವಾಗಿ ಗುರು ಸೇವೆಯನ್ನ ನಿರ್ವಂಚನೆಯಿಂದ ಗುರುಪತ್ನಿಯ ಪ್ರೀತಿಯನ್ನ ಸಂಪಾದನೆ ಮಾಡಿದ ಉಪಕೋಸಲನಿಗೆ ಎಂತಹ ದಿವ್ಯವಾದ ತತ್ವವನ್ನು ಉಪದೇಶ ಮಾಡಿದ್ದಾರೆ ಗೊತ್ತಾರೆ ಅಗ್ನಿದೇವತೆಗಳು. ಅಪ್ಪ ಉಪಕೋಸಲ, ಭಗವಂತ ಹೆಂಗಿದ್ದಾನೆ ಗೊತ್ತೇನೋ, ಹೆಂಗಿದ್ದಾನೆ ಗೊತ್ತೇನೋ, ರೂಢಿಯಲ್ಲಿ ಯಾವ ಜನರು ರೂಢಿಯಲ್ಲಿ ಯಾವ ಯಾವ ಶಬ್ದಗಳನ್ನ ಇನ್ನೊಂದು ವಸ್ತುವಿನಲ್ಲಿ ಬಳಸ್ತಾ ಹೊರಟು ಬಿಟ್ಟಿದ್ದಾರೋ ಅದೆಲ್ಲ ಮೂಲತಃ ಭಗವಂತನ ನಾಮಗಳಪ್ಪ ಅನ್ನುವ ದಿವ್ಯ ತತ್ವವನ್ನು ಹೇಳಿಕ್ ಹೊರಟಿದ್ದಾರೆ. ನೋಡು, ಆಡು ಭಾಷೆಯಲ್ಲಿ ಜನ ಅಗ್ನಿ ಅಂತ ಇದಕ್ಕೆ ಕರೀತಾರೆ, ಆದಿತ್ಯ ಅಂತ ಇದಕ್ಕೆ ಕರೀತಾರೆ, ಪೃಥ್ವಿ ಅಂತ ಇದಕ್ಕೆ ಕರೀತಾರೆ. ವಾಸ್ತವದಲ್ಲಿ ಅದು ಯಾರ ಹೆಸರು ಗೊತ್ತೇನಪ್ಪ? ಭಗವಂತನ ಹೆಸರು ಅಪ್ಪ. ಹೌದಾ? ಅಯ್ಯೋ, ಮತ್ತೆ ಗೊತ್ತಿರ್ಲಿಲ್ವಲ್ಲ. ಮತ್ತೆ ನಾವು ನಿನಗೆ ಉಪದೇಶ, ಎಂಥ ದಿವ್ಯ ತತ್ವವನ್ನು ಉಪದೇಶ ಮಾಡಬೇಕು ನಿಮಗೆ? ನಾವು ಸರ್ವನಾಮಗಳು ಭಗವನ್ನಾಮಗಳು ಎನ್ನುವ ತತ್ವವನ್ನು ಉಪದೇಶ ಮಾಡಬೇಕಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂಬೈ ವಿಷ್ಣುಂ ಪರಮಮುದಾಹರಂತಿ. ಸರ್ವ ಶಬ್ದಗಳು ಭಗವಂತನನ್ನ ಹೇಳ್ತದ ಅನ್ನೋ ತತ್ವವನ್ನು ಹೇಳಬೇಕಲ್ಲ. ಇದು ಅವನ 12 ವರ್ಷ ಉಪಾಸನೆ ಮಾಡಿದ್ದಕ್ಕೆ ವ್ಯಾಲಿಡ್ ಆದ ಉಪದೇಶ, ಒಂದು ವ್ಯಾಲಿಡ್ ಉಪದೇಶ. ಎರಡನೇದ್ದು ಏನು ಅಂತ ಕೇಳಿದರೆ, ಗಮನಿಸಬೇಕಾದ ಅಂಶ ಏನು ಅಂತ ಕೇಳಿದರೆ, ಆ ಎಲ್ಲ ರೂಪಗಳು ಕೂಡ ಏನಾಗಿವೆ ಅಂದ್ರೆ ಹೊರಗಡೆಗೆ ಇಲ್ಲ. ಅವು ರೂಪಗಳು ಜನರಿಗೆ ಯಾಕೆ ಬುದ್ಧಿ ಗೋಚರವಾಗ್ತಿಲ್ಲ? ಅಲ್ರಿ, ನಾರಾಯಣ, ವಿಷ್ಣು, ಕೃಷ್ಣ, ರಾಮ, ನರಸಿಂಹ ಅಂತ ಗೊತ್ತಾದಂತೆ ಪೃಥ್ವಿ, ಅಗ್ನಿ, ಆದಿತ್ಯ, ಅನ್ನ ಅಂತ ಗೊತ್ತಾಗ್ಬೇಕಾಗಿತ್ತಲ್ಲ. ಅಂದ್ರೆ ಆ ಎಲ್ಲ ರೂಪಗಳು ಆಯಾ ಪದಾರ್ಥದ ಒಳಗೆ ಸೇರಿಕೊಂಡದ್ದರಿಂದ ತಿಳಿದು ಬರ್ತಿಲ್ಲ. ಎರಡನೇ ಅಂಶ ಪಾಠವನ್ನ ಮಾಡಿದ್ರು. ಮೂರನೇ ಅಂಶ ಪಾಠ ಏನು ಅಂತ ನಂದು ವಿಚಾರ ಇವೆಲ್ಲ. ಏನು ಮೂರನೇ ಅಂಶ ಪಾಠ ಅಂತ ಕೇಳಿದ್ರೆ, ತೆಗೆದುಕೊಳ್ಳುವಾಗ ಎಂತಿಂತ ಶಬ್ದಗಳು ತೆಗೆದುಕೊಂಡಿದ್ದಾರಂದ್ರೆ ಸ್ತ್ರೀಲಿಂಗ ಶಬ್ದ, ಪುಲ್ಲಿಂಗ ಶಬ್ದ, ನಪುಂಸಕಲಿಂಗ ಶಬ್ದಗಳು, ಏಕವಚನಾಂತ ಶಬ್ದಗಳು, ಬಹುವಚನಾಂತ ಶಬ್ದಗಳನ್ನ ತೆಗೆದುಕೊಂಡಿದ್ದಾರೆ. ಯಾಕ ಅಂದ್ರೆ ಭಗವಂತ ಸ್ತ್ರೀ ಹೌದು, ಭಗವಂತ ಪುರುಷ ಹೌದು. ಅಲ್ರಿ ಆಚಾರ, ಮತ್ತ ನಪುಂಸಕಲಿಂಗ ಶಬ್ದ ಹೇಳ್ತೇವೆ, ದೇವ್ರ ನಪುಂಸಕ ಏನು ಅಂದ್ರೆ ಅಲ್ಲ, ಸ್ತ್ರೀಯರಲ್ಲಿರುವ ದೋಷ ಪುರುಷರಲ್ಲಿರುವ ದೋಷಗಳು ಇಲ್ಲ ಅಂತ ತಿಳಿಸ್ಲಿಕ್ಕೆ ನಪುಂಸಕಲಿಂಗ ಶಬ್ದಗಳನ್ನು ತೆಗೆದುಕೊಂಡಿದ್ದಾರೆ. ನಪುಂಸಕ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅವನು ಪುರುಷರಲ್ಲಿರ್ತಕ್ಕಂಥದ್ದು ಅಂದ್ರೆ ಆಚಾರ್ಯನಂತಾರೆ, ಪುರುಷ ಅಂತ ಯಾಕೆ ಕರಿಬೇಕು? ಸ್ತ್ರೀಯರ ವಿಷಯದಲ್ಲಿ ಆಕರ್ಷಣೆ ಉಳ್ಳವನಾಗಿದ್ದಾನೆ. ಸ್ತ್ರೀ ಅಂತ ಯಾಕೆ ಕರಿಬೇಕು? ಪುರುಷರ ವಿಷಯದಲ್ಲಿ ಆಕರ್ಷಣೆ ಉಳ್ಳದ್ದಾಗಿ, ಇತ್ಯಾದಿ ಇತ್ಯಾದಿ. ಸುಮ್ಮನೆ ಒಂದು ಹೇಳಿನಿ. ಏನ್ರಿ ಇಟಿಸಿಗಳೇನವ ಅವನ್ನೆಲ್ಲ ತಗೊಳ್ರಿ. ಭಗವಂತನಲ್ಲಿ ಯಾವ ಸ್ತ್ರೀಯ ಬಗ್ಗೆಯೂ ಆಕರ್ಷಣೆ ಇಲ್ಲ ಅಂದಮೇಲೆ ನಪುಂಸಕ ವ್ಯಕ್ತಿ ಲೋಕದಲ್ಲಿ ಅವನಿಗೆ ಪುರುಷತ್ವ ಇಲ್ಲದೆ ಇದರಿಂದ ಹೇಗೆ ಯಾವ ಸ್ತ್ರೀಯಲ್ಲೂ ಅವನ ಆಸಕ್ತಿ ಉಳ್ಳವನಾಗುವುದಿಲ್ಲವೋ, ಹಾಗೆ ಭಗವಂತ ಯಾವ ಸ್ತ್ರೀಯಲ್ಲೂ ಆಸಕ್ತಿ ಉಳ್ಳವನಾಗಿಲ್ಲ ಅಂತ ತಿಳಿಸ್ಲಿಕ್ಕೆ ನಪುಂಸಕಲಿಂಗ ಶಬ್ದಗಳನ್ನು ಬಳಸಲಾಗಿದೆ. ಅರ್ಥಾತ್ ದೇವರ ವಿಷಯದಲ್ಲಿ ನಪುಂಸಕಲಿಂಗ ಶಬ್ದ ಬಳಸುವುದೇ ದೋಷ ದೂರ ಎಂಬ ಅರ್ಥ ಹೇಳಲಿಕ್ಕೆ. ಹಾಗಾದರೆ ಸ್ತ್ರೀಲಿಂಗ ಶಬ್ದಗಳನ್ನು ಬಳಸಿದ್ದು ಭಗವಂತನಲ್ಲಿ ಸ್ತ್ರೀತ್ವದ, ಪುಲ್ಲಿಂಗ ಶಬ್ದಗಳನ್ನು ಬಳಸಿದ್ದು ಭಗವಂತನಲ್ಲಿ ಪುಂಸ್ತ್ವದ, ನಪುಂಸಕಲಿಂಗ ಶಬ್ದಗಳನ್ನು ಬಳಸಿದ್ದು ಭಗವಂತನಲ್ಲಿ ದೋಷಗಳಿಲ್ಲ. ಏಕವಚನವನ್ನ ಬಳಸಿದ್ದು ಒಬ್ಬನೇ ಇದ್ದಾನ ಅಂತ ತಿಳಿದುಕೊಂಡು, ಬಹುವಚನವನ್ನ ಬಳಸಿದ್ದು ಆ ಒಬ್ಬ ಭಗವಂತನಿಗೆ ಅನಂತ ರೂಪಗಳಿವೆ ಅಂತ ತಿಳಿಸುವುದಕ್ಕಾಗಿ. ಆಪಹ ಮತ್ತೆ ಏನದು ನಕ್ಷತ್ರಾಣಿ ದಿಶಃ ಎಲ್ಲ ಶಬ್ದಗಳನ್ನು ಬಳಸಿದ್ಯಾಕೆ ಅಂದ್ರೆ ಅನಂತ ರೂಪಗಳಿವೆ ಒಬ್ಬನಿಗೆ ಎನ್ನುವುದಕ್ಕಾಗಿ. ಮುಗಿಲಿಲ್ಲ. ಇಷ್ಟೆಲ್ಲ ಇದ್ದ ಭಗವಂತ ಎಲ್ಲೋ ಇದ್ದಾನೆ ಅಂತ ಹುಡುಕಬೇಡ, ಮದಂತರ್ಯಾಮಿಯಾಗಿದ್ದಾನೆ ಅಂತ ನನ್ನೊಳಗಿದ್ದಾನೆ ಅಂತ ತಿಳಿದುಕೋ ಅಂತ ಕೊನೆಗೆ ಉಪದೇಶ ಮಾಡ್ತಾ ಇದ್ದಾರೆ. ಎಲ್ಲೋ ಹುಡುಕ್ಬೇಡೋ ಹುಚ್ಚಪ್ಪ, ಎಲ್ಲೋ ಹುಡುಕ್ಬೇಡ. ಅವ ಎಲ್ಲೋ ಇಲ್ಲ, ಅವ ಎಲ್ಲೋ ಇಲ್ಲ, ನಿನ್ನೊಳಗೆ ಇದ್ದಾನೆ. ನಮ್ಗೇನಾಗಿದ್ರಿ, ಒಂದ್ ಸಣ್ಣ ಪಾಠ ತಪ್ಪು ಹೇಳಿಕತಾರ ಅಂತ ಅನಿಸ್ತದ. ಪಾಪ ಅವ್ರು ಹೇಳಿದ್ದಕ್ಕೆ ತಪ್ಪನಂಗಿಲ್ಲ, ದೊಡ್ಡವ್ರು ಹೇಳಿದ್ದಕ್ಕೆ ಸುಮ್ಮನೆ ಹೇಳಿಕತ್ತೀವಿ. ಏನು ದೇವ್ರನ್ನ ಹೊಂದಬೇಕು ನಾವಿನ್ ನಾಳೆ ಸಾಧನಾ ಮಾಡ್ಕೊಂಡು ದೇವ್ರನ್ನ ಹೊಂದಬೇಕು ನಾವಿನ್ನ. ಸಾರಿ ಸರ್, ದೇವ್ರ ನಮ್ಮ ಹತ್ರನೇ ಇದ್ದಾನೆ, ಹೊಂದುವ ಅವಶ್ಯಕತೆ ಇಲ್ಲ, ತಿಳಿದ್ರೆ ಸಾಕಾಗಿದೆ. ಇದು ಇವತ್ತರಿಂದ ಪಾಠ ಕಲಿಬೇಕು ನಾವೆಲ್ಲ. ದೇವರನ್ನ ಇನ್ನು ಹೊಂದುವುದಲ್ಲ, ಹೊಂದಿಯಾದ ದೇವರನ್ನ ತಿಳಿಯುವುದಷ್ಟೇ ನಮ್ಮ ಕೆಲಸ. ಐ ಹ್ಯಾವ್ ಮನಿ ಇನ್ ಪಾಕೆಟ್, ನನ್ನ ಹತ್ರ ದುಡ್ಡಿದೆ, ನನ್ಗೆ ಗೊತ್ತಿಲ್ಲ ಅಷ್ಟೇ, ನನ್ನ ಪಾಕೆಟ್ ಅಲ್ಲಿ ದುಡ್ಡಿದೆ ಅಂತ ತಿಳಿದ್ರೆ ಸಾಕು, ನಾನು ಶ್ರೀಮಂತನಾಗೋಗ್ಬಿಡ್ತೀನಿ. ನಾನು ಶ್ರೀಮಂತ ಅಲ್ಲ, ನಾನು ಶ್ರೀಮಂತ ಆಲ್ರೆಡಿ ಇದ್ದೀನಿ, ಶ್ರೀಮಂತನಾಗಬೇಕಾಗಿಲ್ಲ. ಇದ್ದ ದುಡ್ಡು ಮರೆತಿದೆ, ಆದ್ದರಿಂದ ತಿಳಿದುಕೊಳ್ಬೇಕು. ಇದು ಈ ಅಗ್ನಿಗಳು ಅವನಿಗೆ ಮಾಡಿದ ಪಾಠ ಅಂತ ನಾನು ತಿಳ್ಕೊಂಡಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.